ನಮಸ್ಕಾರ ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ ಹಲವು ಸುದ್ದಿಗಳ ವಿಶ್ಲೇಷಣೆ ಇದೆ. ಮೊದಲ ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಸಿಕಂದರಾಬಾದ್ನಲ್ಲಿ ಮಾತನಾಡಿದಂತಹ ಒಂದು ಮಾತು ಇಡೀ ದೇಶದಾದ್ಯಂತ ಹಲವಾರು ಚರ್ಚೆಗಳಿಗೆ ಮತ್ತು ವಿಶ್ಲೇಷಣೆಗೆ ಕಾರಣ ಆಗ್ತಾ ಇದೆ. ಅವರು ತೈಲವನ್ನು ಕಡಿಮೆ ಬಳಕೆ ಮಾಡಿ ಅಂತ ಹೇಳಿರೋದು, ಅದಾದ ನಂತರ ಬಂಗಾರವನ್ನು 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿರೋದು, ವಿದೇಶಗಳಿಗೆ ಹೋಗೋದನ್ನು ತಪ್ಪಿಸಿ ಅನ್ನುವಂತಹ ಮಾತುಗಳನ್ನು ಮಾತನಾಡಿದ್ದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತೈಲ ಅಭಾವದ ಬಗ್ಗೆ, ತೈಲ ದರ ಏರಿಕೆಯ ಬಗ್ಗೆ ಮುನ್ಸೂಚನಾ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇಂಥದ್ದೊಂದು ಹೇಳಿಕೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಂತ ಎನ್ನುವಂತಹ ಪ್ರಶ್ನೆ ಇಡೀ ದೇಶದಾದ್ಯಂತ ಕಾಡ್ತಾ ಇದೆ. ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಇಂಥದ್ದೊಂದು ಹೇಳಿಕೆಯನ್ನ, ಇಂಥದ್ದೊಂದು ಮಾತುಗಳನ್ನ ಇಡೀ ದೇಶದ ಜನರಿಗೆ ಯಾವ ಕಾರಣಕ್ಕೆ ಕೊಟ್ಟರು? ಯಾವೆಲ್ಲ ಆರ್ಥಿಕ ಲೆಕ್ಕಾಚಾರಗಳು ನರೇಂದ್ರ ಮೋದಿ ಅವರ ತಲೆಯಲ್ಲಿ ಹೋಗಿರಬಹುದು ಎನ್ನುವಂತಹ ಸುದ್ದಿ ಇವತ್ತಿದೆ. ಅದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇನ್ನು ಎರಡನೇ ಸುದ್ದಿ, ಇರಾನ್ ಮತ್ತು ಅಮೆರಿಕಾದ ನಡುವಿನ ಯುದ್ಧದ ಜಟಾಪಟಿ ಒನ್ಸ್ ಅಗೇನ್ ಮುಂದುವರೆದಿದೆ. ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ನೀವು ಇನ್ನು ಮುಂದೆ ನಮ್ಮನ್ನು ಟಚ್ ಮಾಡಿದರೆ ನಾವು ಮಾತ್ರ ಸುಮ್ಮನಿರಲ್ಲ, ನಾವು ಕೂಡ ಹೊಡೆದುರುಳಿಸ್ತೀವಿ ಅಂತ ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ? ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್ಗೂ ಕೂಡ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು IRGC ಮಾಡಿದೆ. ಹಾರ್ಮುಜ್ ಅನ್ನೋದು ಏನಿದ್ದರೂ ಕೂಡ ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ನೀವು ಯಾರದ್ದೋ ಹಡಗುಗಳನ್ನು ನಿಯಂತ್ರಣ ಮಾಡ್ತೀನಿ ಅನ್ನುವಂತಹ ಕಾರಣಕ್ಕೆ ಹಾರ್ಮುಜ್ಗೆ ನಿಮ್ಮ ಯುದ್ಧ ನೌಕೆಗಳನ್ನು ತೆಗೆದುಕೊಂಡು ಬಂದರೆ ಅಲ್ಲಿ ಯುದ್ಧ ಆಗೋದು ಖಂಡಿತ, ಯುದ್ಧ ಆಗೇ ಆಗುತ್ತೆ ಅಂತ IRGC ಹೇಳ್ತಾ ಇದೆ. ಹಾಗಾದರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಈ ಎಚ್ಚರಿಕೆ ಯಾಕೆ ಬಂತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಇರಾಕ್ನ ನೆಲದಲ್ಲಿ ಇಸ್ರೇಲ್ ಒಂದು ಗುಪ್ತಚರ ನೆಲೆಯನ್ನು ಸ್ಥಾಪನೆ ಮಾಡಿದ್ದರ ಬಗ್ಗೆ ಸುದ್ದಿ ಇದೆ. ಯಾವ ಕಾರಣಕ್ಕಾಗಿ ಇರಾಕ್ನಲ್ಲಿ ಗುಪ್ತಚರ ನೆಲೆಯನ್ನು ಸ್ಥಾಪನೆ ಮಾಡಿ ಇರಾನ್ನಲ್ಲಿ ಆಗು ಹೋಗುವಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಇದೇ ಇಸ್ರೇಲ್ ಒಂದು ರಹಸ್ಯ ಗುಪ್ತಚರ ನೆಲೆಯನ್ನು ಸ್ಥಾಪನೆ ಮಾಡಿದೆ ಅಂತೆ. ಅದು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಈ ಸ್ಥಾಪನೆ ಹಿಂದಿನ ಉದ್ದೇಶ ಏನಾಗಿತ್ತು? ಇದ್ಯಾವುದು ಕೂಡ ಇರಾಕಿಗೆ ಗೊತ್ತಿರಲಿಲ್ವಾ? ಅಮೆರಿಕಕ್ಕೆ ಗೊತ್ತಿರಲಿಲ್ವಾ? ಏನೆಲ್ಲ ಬೆಳವಣಿಗೆಗಳಾಯ್ತಾ ಆ ವಿಚಾರದಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ನಾಲ್ಕನೇ ಸುದ್ದಿ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪಾಕಿಸ್ತಾನ ನಮ್ಮ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಅವರದ್ದೊಂದು ಆಚರಣೆಯನ್ನು ಶುರುವಿಟ್ಕೊಂಡಿದ್ದಾರೆ. ಇದರ ಜೊತೆಗೆ ಮುನೀರ್ ಮತ್ತೊಮ್ಮೆ ನಾಲಿಗೆಯನ್ನು ಹರಿಬಿಟ್ಟು ಸ್ವತಃ ಭಾರತವೇ ಕದನ ವಿರಾಮಕ್ಕಾಗಿ ನಮ್ಮ ಬಳಿ ಅಂಗಲಾಚಿತು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬೇಜವಾಬ್ದಾರಿತೆಯ ಮಾತುಕತೆಗಳನ್ನು ಆ ವ್ಯಕ್ತಿ ಮಾತನಾಡಿದ್ದಾನೆ. ಹಾಗಾದರೆ ಅಸಲಿ ಕತೆ ಏನಿದು? ಯಾರು ಕದನ ವಿರಾಮಕ್ಕಾಗಿ ಬೋಗರೆದಿದ್ರು ಅನ್ನೋದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ, ನಮೋ ಗೋಲ್ಡ್ ಎಚ್ಚರಿಕೆ. ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಬೆಳವಣಿಗೆಗಳು, ಅಮೆರಿಕದ ಬೇಡಿಕೆಗಳಿಗೆ ಇರಾನ್ ಒಪ್ತಾ ಇಲ್ಲ, ಅಮೆರಿಕದ ಈ ಸಡಿಲತ್ವವು ಕೂಡ ಹಾರ್ಮುಜ್ನಲ್ಲಿ ಆಗ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳಿಂದ ತೈಲದ ವಿಚಾರದಲ್ಲಿ ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿಯ ತನಕವೂ ಕೂಡ ಅನೇಕ ಬದಲಾವಣೆಗಳಾಗಿದ್ದನ್ನು ನೋಡಿದ್ದೀವಿ. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಅನೇಕ ಸಮಸ್ಯೆಗಳನ್ನು ತೈಲದ ವಿಚಾರದಲ್ಲಿ, LPG ವಿಚಾರದಲ್ಲಿ, CNG ವಿಚಾರದಲ್ಲಿ ಅನುಭವಿಸಿದ್ದನ್ನು ನೋಡಿದ್ದೀವಿ. ಆದರೆ ಯುದ್ಧ ಶುರುವಾದ ಇವತ್ತಿನ ತನಕವೂ ಕೂಡ ತೈಲ ದರದಲ್ಲಿ ಭಾರತದಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. LPG ದರದಲ್ಲೇ ಆಯಿತು, CNG ಆಯಿತು, ಎಲ್ಲವೂ ಕೂಡ ಆಯಿತು. ತೈಲ ದರದಲ್ಲಿ ಮಾತ್ರ ಆಗಿರಲಿಲ್ಲ. ಆ ಸ್ಥಿರತೆಯನ್ನು ಕೇಂದ್ರ ಸರ್ಕಾರ ಹಾಗೆ ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಮಯದಲ್ಲೂ ಕೂಡ ನಾವು ಯುದ್ಧವನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದೀವಿ, ಜನರ ಸಹಕಾರವೂ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಅವರೆಲ್ಲ ಮಾತನಾಡಿದ್ರು. ಅದಾದ ನಂತರ ಪಂಚರಾಜ್ಯಗಳ ಚುನಾವಣೆಯ ನಂತರ ಒಂದು ಆರ್ಥಿಕ ಸಮೀಕ್ಷೆಯ ವರದಿ ಮಂಡನೆ ಆಯಿತು. ಆ ವರದಿಯಲ್ಲಿ ಕಚ್ಚಾ ತೈಲದ ದರ ಏರಿಕೆಯನ್ನ ಒನ್ಸ್ ಅಗೇನ್ ಆ ವರದಿಯಲ್ಲಿ ಹೇಳಲಾಗಿತ್ತು, ಕಚ್ಚಾ ತೈಲದ ದರ ಏರಿಕೆಯನ್ನ ಸರ್ಕಾರ ಪೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಜನರಿಗೆ ನೇರವಾಗಿ ನಾವು ವರ್ಗಾವಣೆ ಮಾಡಬೇಕಾದಂತ ಸಂದಿಗ್ಧ ಪರಿಸ್ಥಿತಿ ಇದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆ ವರದಿ ಬಂದ ನಂತರವೇ ತೈಲ ದರ ಮತ್ತೊಮ್ಮೆ ಏರಿಕೆ ಆಗಬಹುದು ಎನ್ನುವಂತ ಚರ್ಚೆಗಳು ಇಡೀ ದೇಶದಾದ್ಯಂತ ಆಗಿತ್ತು. ಇದೀಗ ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತಹ ಒಂದು ಹೇಳಿಕೆ ಮಾತ್ರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಸ್ವಲ್ಪ ತೈಲವನ್ನು ಕಡಿಮೆ ಬಳಕೆ ಮಾಡಿ, 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಮಾತನಾಡಿದ್ದಾರೆ ಪ್ರಧಾನಿಗಳು. ಏನು ಹೇಳಿದ್ರು ಒಂದ್ಸರಿ ನೋಡ್ಬಿಡೋಣ.
पिछले 2 महीने से हमारे पड़ोस में ही इतना बड़ा युद्ध चल रहा है। इसका असर पूरी दुनिया पर पड़ा है और भारत पर तो और भी गंभीर असर हुआ है। साथियों, भारत के पास बड़े बड़े तेल के कुएं नहीं है। हमें अपनी जरूरत का पेट्रोल, डीजल, गैस, ये सब बहुत बड़ी मात्रा में दुनिया के दूसरे देशों से, बाहर से मंगाना पड़ता है। युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम ಪ್ರಧಾನಿ ಮೋದಿ ಅವರ ಮಾತುಗಳನ್ನು ಕೇಳಿಸಿಕೊಂಡ್ರಿ. ಅವರು ಹೇಳ್ತಾ ಇದ್ದಾರೆ ಚಿನ್ನ ಬೇಡ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕಡಿಮೆ ಬಳಸಿ ಅಂತ. ಏನಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಸಾರಾಂಶ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ರಾಷ್ಟ್ರದ ಹಿತದೃಷ್ಟಿಯಿಂದ ಜನರು ಕನಿಷ್ಠ 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಭಾರತೀಯರು ಅಂತ ಹೇಳಿದ್ರೆ ಆಭರಣ ಪ್ರಿಯರು, ಬಂಗಾರ ಪ್ರಿಯರು ಅಂತ ಹೇಳಲಾಗುತ್ತೆ. ಬಂಗಾರದ ದರವು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಅವರು ಹೇಳಿರುವಂತಹ ಹೇಳಿಕೆ, ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ರಂಥ ಉತ್ಪನ್ನಗಳ ಸಮಯದಿಂದ ಬಳಸಿ, ಅನಾವಶ್ಯಕವಾಗಿ ಖರ್ಚು ಮಾಡಕ್ಕೆ ಹೋಗಬೇಡಿ ಅಂತ. ಇದು ಆರ್ಥಿಕತೆಯ ಮೇಲೆ ನೇರ ಮತ್ತು ಅತ್ಯಂತ ಋಣಾತ್ಮಕ ಪರಿಣಾಮ ಬೀರುತ್ತೆ. ವಿದೇಶಿ ವಿನಿಮಯವನ್ನು ಉಳಿಸಿ ಯುದ್ಧದ ನಕಾರಾತ್ಮಕ ಪರಿಣಾಮವನ್ನು ತಡಿಬಹುದು ಅಂತ ಸಾಮೂಹಿಕ ಭಾಗಿತ್ವಕ್ಕಾಗಿ ಅವರೆಲ್ಲ ಕರೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇಂಧನ ಬಳಕೆ ಕಡಿಮೆ ಮಾಡೋದಕ್ಕೆ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಬೇಕು, ಅದಕ್ಕೆ ಹೋಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಯುದ್ಧ ಶುರುವಾದ ಮೇಲೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಸರ್ಕಾರದ ಬಳಿ ಮುಂದಿನ 2-2.5 ತಿಂಗಳಿಗೆ ಆಗುವಷ್ಟು ತೈಲದ ಸಂಗ್ರಹ ಇದೆ. ಯಾವುದೇ ಕಾರಣಕ್ಕೂ ಜನ ಪ್ಯಾನಿಕ್ಗೆ ಒಳಗಾಗಬಾರದು. ಹೆಚ್ಚು ತೈಲವನ್ನು ಖರೀದಿ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳುವಂತಹ ಪ್ರಯತ್ನಕ್ಕೆ ಹೋಗಬಾರದು. LPG ವಿಚಾರದಲ್ಲೂ ಕೂಡ ಹಾಗೆ ಅಂತ ಹೇಳಲಾಗಿದೆ. ನೀವು ನೋಡಿ, ಭಾರತದಲ್ಲಿ 3ನೇ ಅತಿ ದೊಡ್ಡ ಇಂಧನ ಗ್ರಾಹಕ ದೇಶ ಭಾರತ. 88% ನಾವು ಆಮದು ಮಾಡಿಕೊಳ್ತೀವಿ. ಮಧ್ಯಪ್ರಾಚ್ಯದಿಂದ ಅತಿ ಹೆಚ್ಚು ತೈಲ ನಮಗೆ ಬರುತ್ತೆ. ಹಿಂದೆ ಒಂದು 25-26 ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ವಿ. ಈಗ ಒಂದು 41 ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ರಷ್ಯಾದಿಂದಲೂ ಕೂಡ ಅತಿ ಹೆಚ್ಚು ತೈಲವನ್ನು ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಅಮೆರಿಕದ ಕಾರಣಕ್ಕಾಗಿ ಅದು ಕೂಡ ಕುಂಠಿತ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾದಂತಹ ಸಮಯದಲ್ಲಿ ಹಾರ್ಮುಜ್ನಲ್ಲಿ 20% ತೈಲ ಏನು ಬರಬೇಕಾಗಿತ್ತು, ಅಂದರೆ ಒಟ್ಟಾರೆ ಜಾಗತಿಕವಾಗಿ ಅದರ ಮೇಲೆ ಹೊಡೆತ ಬಿದ್ದಿದ್ದನ್ನು ನೋಡಿದ್ವಿ. ಹೊಡೆತ ಬಿದ್ದ ತಕ್ಷಣ ಏನಾಯಿತು ಅಂತ ಹೇಳಿದರೆ, ನಮ್ಮ ವಾಣಿಜ್ಯ ತೈಲ ಸಂಗ್ರಹಾರ ಏನಿದೆ, ಆ ಸಂಗ್ರಹಾರದ ಮೂಲಕ 74 ದಿನಗಳ ಕಾಲ ದೇಶವನ್ನು ಮುನ್ನಡೆಸೋದಕ್ಕೆ ಅವಕಾಶ ಇದೆ. ಒಂದು ಆಪ್ಷನ್ನು. ಎರಡನೇ ಆಪ್ಷನ್ನು, ಭಾರತ ಭೂಗತ ತೈಲ ಸಂಗ್ರಹಾರದಿಂದ 9.5 ದಿನಗಳ ಕಾಲ ದೇಶವನ್ನು ಮುನ್ನಡೆಸಬಹುದು. ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಯುದ್ಧದ ಈ ಜರ್ಜರಿತ ಆದ ನಂತರ ಭಾರತದ ತೈಲ ಸಂಗ್ರಹಾರದಲ್ಲಿ ತೈಲದ ಪ್ರಮಾಣ ಕಡಿಮೆ ಆಗಿದೆ, ಖರ್ಚಾಗ್ಬಿಟ್ಟಿದೆ. ಈ ಖರ್ಚಾದ ತಕ್ಷಣ ಇದೀಗ 25 ದಿನಕ್ಕೆ ಮಾತ್ರ ಸಾಕಾಗುವಷ್ಟು ತೈಲ ಮಾತ್ರ ಈ ಸಂಗ್ರಹಾರಗಳಲ್ಲಿ ವ್ಯವಸ್ಥೆ ಇದೆ. ಕೇವಲ 25 ದಿನಕ್ಕೆ ಆಗುವಷ್ಟು ಮಾತ್ರ ಇದರಲ್ಲಿ ಇದೆ ಎನ್ನುವಂತಹ ಸುದ್ದಿಗಳು ಅನೇಕ ದಿನಗಳಿಂದ ಬರೋದಕ್ಕೆ ಶುರುವಾಯಿತು. ಈ ಸುದ್ದಿಗಳು ಬರೋದಕ್ಕೆ ಶುರುವಾಗಿದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಕ್ಕೂ ಕೂಡ ಒಂದು ಸಾಮ್ಯತೆಯನ್ನು ಕಲ್ಪಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ನೀವು ನೋಡಿ, ಇದು 3ನೇ ಬಾರಿ, ಇತಿಹಾಸದಲ್ಲಿ 3ನೇ ಬಾರಿ ಇಂಥದ್ದೊಂದು ಎಮರ್ಜೆನ್ಸಿಯನ್ನು ನಾವು ತೈಲದ ವಿಚಾರದಲ್ಲಿ ಅನುಭವಿಸ್ತಾ ಇದ್ದೀವಿ. ಒಂದು 1973ರಲ್ಲಿ ಅರಬ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಅವತ್ತು ಇಂದಿರಾ ಗಾಂಧಿಯವರ ಸರ್ಕಾರ ಇತ್ತು ದೇಶದಲ್ಲಿ. ಅವರು ಕೂಡ ಅನೇಕ ನಿರ್ಬಂಧಗಳನ್ನು ಹೇರಿದ್ರು. ಅನೇಕ ದೊಡ್ಡ ಜಾರ್ಜ್ ಫರ್ನಾಂಡಿಸ್ ಅವರಾಗಿರ್ಬೋದು, JP ಅವರ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾಗಿತ್ತು. ಯಾವ ಕಾರಣಕ್ಕಾಗಿ? ಇದೇ ತೈಲದ ವಿಚಾರದಲ್ಲಿ ದೇಶ ಜರ್ಜರಿತವಾಗಿ ಹೋಗ್ಬಿಟ್ಟಿತ್ತು. 1973ರಲ್ಲಿ ನಮಗೆ ಪೆನ್ಷನ್ ಇಲ್ಲ ಅಂತ ರೈಲ್ವೆ ನೌಕರರೆಲ್ಲ ಪ್ರತಿಭಟನೆಗಿಳಿದು ಬಿಟ್ಟಿದ್ರು. ತೈಲದ ವಿಚಾರದಲ್ಲಿ ಪೆನ್ಷನ್ ಕೊಡೋದು, ಬೋನಸ್ ಕೊಡೋದು, ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಅಂತಹ ಪರಿಪ್ರಮಾಣದಲ್ಲಿ 73ರಲ್ಲಿ ದೇಶ ಹೋಗಿತ್ತು. ಅದಾದ ನಂತರ 75ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ಅದೇ ಕಾರಣ ಅಂತಲೂ ಕೂಡ ಹೇಳ್ತಾರೆ. ಒಂದು. ಎರಡನೇದ್ದು, 1973ರಲ್ಲಿ ಯಾವಾಗ ಇರಾನ್ ಕ್ರಾಂತಿ ಆಯಿತು, ಅಯತೊಲ್ಲಾ ಅಲಿ ಖಮೇನಿ ಅಧಿಕಾರಕ್ಕೆ ಬಂದರು. ಆ ಸಮಯದಲ್ಲೂ ಕೂಡ ಇರಾನ್ ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡಿತು. ಅದು ಕೂಡ ದೊಡ್ಡ ಹೊಡೆತ ಭಾರತಕ್ಕೆ ಕೊಟ್ಟಿತ್ತು. 1979ರ ನಂತರ 2026ರಲ್ಲಿ ಮತ್ತೊಮ್ಮೆ ಇಂಥದ್ದೊಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. 73ರಲ್ಲಿ ಹೇಗೆ ಇಂದಿರಾ ಗಾಂಧಿ ದೇಶದ ಜನರಿಗೆ ಮನವಿಯನ್ನು ಮಾಡಿದ್ರಲ್ಲ, ಈ ವಿಚಾರದಲ್ಲಿ ನಾವು ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಇಡಬೇಕು ಅಂತ ಅದೇ ಮಾದರಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಒಂದು ಕರೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ತೈಲವನ್ನು ಸ್ವಲ್ಪ ಕಡಿಮೆ ಬಳಕೆ ಮಾಡಿ, ಸಹಕಾರ ಕೊಡಿ ಸರ್ಕಾರದ ಜೊತೆಗೆ ಎನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡಿದ್ದಾರೆ. ಇದರ ಜೊತೆಗೆ ಇದಕ್ಕೆ ಕಾರಣಗಳೇನು?
ಪ್ರಧಾನಿ ನರೇಂದ್ರ ಮೋದಿ ಮಿತವ್ಯಯದ ಲೆಕ್ಕಾಚಾರಗಳು ಏನು ಎನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಅನೇಕ ಲೆಕ್ಕಾಚಾರಗಳಿದೆ. ವಿದೇಶಿ ವಿನಿಮಯ ಮೀಸಲನ್ನ ರಕ್ಷಣೆ ಮಾಡಬೇಕು ಅಂತ. ವಿದೇಶಿ ವಿನಿಮಯ ಮೀಸಲು ರಕ್ಷಣೆ ಆಗಬೇಕು. 2026ರಲ್ಲಿ ಅದು 728 ಬಿಲಿಯನ್ ತಲುಪಿತ್ತು. ಆದರೆ ಇದೀಗ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಸ್ವಲ್ಪ ಕಡಿಮೆ ಆಗಿದೆ. ಏನಿದು ವಿದೇಶಿ ವಿನಿಮಯ ಮೀಸಲು? ಕೇಂದ್ರ ಸರ್ಕಾರ ಏನಿದೆ ಅದನ್ನು ಕೇಂದ್ರ ಬ್ಯಾಂಕ್ಗಳಲ್ಲಿ ವಿದೇಶಿ ಕರೆನ್ಸಿ ಅಥವಾ ಇತರ ಆಸ್ತಿಗಳನ್ನು ಕಾಯ್ದಿರಿಸಿದಂತಹ ವಿಧಿ ಅಂತ ಹೇಳ್ತಾರೆ. ಇದನ್ನು ಎದಕ್ಕೆ ಉಪಯೋಗ ಮಾಡ್ತಾರೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲವನ್ನು ಖರೀದಿ ಮಾಡೋದಕ್ಕೆ, ಬಂಗಾರವನ್ನು ಖರೀದಿ ಮಾಡೋದಕ್ಕೆ, ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ ತುರ್ತಾಗಿ ಹಣ ಬೇಕಾಗುತ್ತಲ್ಲ, ಇದನ್ನು ಮೀಸಲಿಡುವಂತಹ ವ್ಯವಸ್ಥೆಗೆ ವಿದೇಶಿ ವಿನಿಮಯ ಮೀಸಲು ಅಂತ ಹೇಳ್ತಾರೆ. ಆದರೆ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಫೆಬ್ರವರಿ 28ನೇ ತಾರೀಕಿಂದ ಮಾರ್ಚ್ 2ನೇ ತಾರೀಕಿಗೆ ಬ್ರೆಂಚ್ ಕಚ್ಚಾ ತೈಲದ ದರ ಏನಾಯಿತು? $80ರಿಂದ $82 ಹೋಯಿತು. ಅದಕ್ಕಿಂತ ಮೊದಲು $70 ಆಸುಪಾಸಿನಲ್ಲಿ ಇತ್ತು. ಏಕಾಏಕಿ $10ರಿಂದ $12 ಜಾಸ್ತಿ ಆಯಿತು. ಏಪ್ರಿಲಲ್ಲಿ 64% ದರ ಏರಿಕೆ ಆಯಿತು, $100 ಹೋಗಿದೆ. ಇವತ್ತು ಸ್ವಲ್ಪ ಮತ್ತೆ ಕಡಿಮೆ ಆಗೋ ಪ್ರಯತ್ನ ಆಗಿದೆ, ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಆದರೆ ಮತ್ತೊಂದು ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ತೈಲ ಬೆಲೆ ಏರಿಕೆ ಆದಾಗ ಆಮದು ಮೌಲ್ಯ, ಅಂದರೆ ಆಮದಿಗೆ ನಾವು ಹಣವನ್ನು ಏನು ಕೊಡಬೇಕಾಗಿತ್ತಲ್ಲ, ಅದೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಹೀಗಾಗಿ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಹೋಯಿತು. ರೂಪಾಯಿ ಮೌಲ್ಯ ಕುಸಿತ ಆಗಿದ್ದರ ಪರಿಣಾಮ ಫೆಬ್ರವರಿ 2026ರಲ್ಲಿ 728 ಬಿಲಿಯನ್ ಇದ್ದಿದ್ದಂತಹ ವಿದೇಶಿ ವಿನಿಮಯ ಮೀಸಲು ಇದೀಗ ಇಳಿಕೆಯಾಗಿ 690.69 ಬಿಲಿಯನ್ಗೆ ಇಳಿಕೆ ಆಗಿದೆ. ಅಂದರೆ ಎಷ್ಟು ಕಡಿಮೆ ಆಯಿತು? ಅಲ್ಲಿಗೆ 7.7 ಬಿಲಿಯನ್ ಕಡಿಮೆ ಆಗಿದೆ ಕಳೆದ 2 ತಿಂಗಳಲ್ಲಿ. ಅವರೊಂದು ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳ್ತಾರೆ ಅವರು? ವಿದೇಶಿ ಕರೆನ್ಸಿ ಸ್ವತ್ತು ಏನಿದೆ $551, ಇದೀಗ ಅದು 2.79 ಇಳಿಕೆ ಆಗಿದೆ. ಚಿನ್ನದ ಮೀಸಲು $115 ಕಡಿಮೆಯಾಗಿ ಅಲ್ಲಿಗೆ ಬಂದು ನಿಂತಿದೆ. ಅದರಲ್ಲಿ 5.02ರಷ್ಟು ಇಳಿಕೆ ಆಗಿದೆ. ವಿಶೇಷ ಹಿಂಪಡೆಯುವ ಹಕ್ಕಿನಲ್ಲಿ $18.78 ಅಲ್ಲಿಗೆ ಬಂದು ನಿಂತಿದೆ. ಅದು ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತ ಹೇಳ್ತಾರೆ. IMF ಮೀಸಲು ಮೊತ್ತ $4.86 ಅಂತ ಹೇಳ್ತಾರೆ. ಅದು ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತ. ಆದರೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಏನಿದೆ, ಈ ವಿದೇಶಿ ವಿನಿಮಯ ಮೀಸಲು ಏನಾಗಿದೆ? ಕಡಿಮೆ ಆಗಿದೆ ಅಂತ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಹಿಂದೆ 1 ಲೀಟರ್ ಪೆಟ್ರೋಲ್ನ ದರ $80 ಇತ್ತು ಅಂತ ಅಂದ್ಕೊಳ್ಳಿ. $80 ಇತ್ತು. ಅದು ಕಚ್ಚಾ ತೈಲದ ದರವೂ ಕೂಡ ಈ ಹಿಂದೆ ಕಡಿಮೆ ಇತ್ತು. ಆ ಕಡಿಮೆ ಇದ್ದಾಗ ನಾವು ಕಡಿಮೆ ಪ್ರಮಾಣದ ಡಾಲರ್ಗಳನ್ನು ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ಬಂತು. ಆದರೆ ಯಾವಾಗ ಕಚ್ಚಾ ತೈಲದ ದರ ಜಾಗತಿಕ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗ್ತಾ ಹೋಯಿತು, ಆವಾಗ ನಮ್ಮ ವಿದೇಶಿ ವಿನಿಮಯದ ದರವೂ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಆವಾಗ ನಾವು ಡಾಲರನ್ನು ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಬಳಕೆ ಮಾಡೋದಕ್ಕೆ ಶುರುವಾದಾಗ ರೂಪಾಯಿ ಮೌಲ್ಯ ಕುಸಿತಕ್ಕೆ ಹೋಗ್ತಾ ಇದೆ. ಇವತ್ತು ಒಂದು 10 ಪೈಸೆ ಕಡಿಮೆ $94 ಬಂದು ನಿಲ್ಬಿಡ್ತಿದೆ. $94 ಇವತ್ತು ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರುಗಡೆ ಇರೋದು. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಮೋದಿಯವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇದೆ. ಇದು ವಿದೇಶಿ ವಿನಿಮಯ ಮೀಸಲಿನ ಕತೆ. ಆದರೆ ಮತ್ತೊಂದು ಕಡೆ ಅವರು ಹೇಳ್ತಾ ಇದ್ದಾರೆ, ರೂಪಾಯಿ ಮೌಲ್ಯ ಕುಸಿತಕ್ಕೆ ಒಂದು ತಡೆಯನ್ನು ತರಬೇಕು ಅಂತ. ಯಾವ ಪರಿಪ್ರಮಾಣದಲ್ಲಿ ಕುಸಿತಾ ಇದೆ ರೂಪಾಯಿ ಮೌಲ್ಯ? ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೆಚ್ಚು ತೈಲವನ್ನು, ಬಂಗಾರವನ್ನು ಯಾವುದ್ರ ಮುಖಾಂತರ ಖರೀದಿ ಮಾಡ್ತೀವಿ? ಇದೇ ಡಾಲರ್ನ ಮುಖಾಂತರದಲ್ಲಿ ನಾವು ಖರೀದಿ ಮಾಡೋದು. ಹೀಗಾಗಿ ಏನಾಗ್ತಾ ಇದೆ, ಚಿನ್ನ ತೈಲವನ್ನು ಕಡಿಮೆ ಮಾಡಿದರೆ ಡಾಲರ್ಗೆ ಇರುವಂತಹ ಬೇಡಿಕೆ ಕಡಿಮೆ ಆಗುತ್ತೆ. ನಾವು ಅತಿ ಹೆಚ್ಚು ಚಿನ್ನವನ್ನು ಬೇರೆ ಬೇರೆ ದೇಶಗಳಿಂದ ತೆಗೆದುಕೊಂಡು ಬರ್ತೀವಿ, ತೈಲವನ್ನು ಖರೀದಿ ಮಾಡ್ಕೊಂಡು ಬರ್ತೀವಿ. ಹೀಗಾಗಿ ಅದಕ್ಕೆ ಪಾವತಿ ಮಾಡೋದು ಡಾಲರ್ ಮುಖಾಂತರ ಮಾಡ್ತೀವಿ. ಒಂದು ವೇಳೆ ಅದರ ಪ್ರಮಾಣ ಕಡಿಮೆ ಆದರೆ ಡಾಲರ್ ಮಾರುಕಟ್ಟೆಗೆ, ಅಂದರೆ ನಾವು ಅದರ ಪಾವತಿ ಕಡಿಮೆ ಆಗುತ್ತೆ. ಅದು ನಮಗೆ ರೂಪಾಯಿ ಮೌಲ್ಯ ಪುನಶ್ಚೇತನ ಆಗೋದಕ್ಕೆ ಸಹಾಯ ಆಗುತ್ತೆ. ಇದರೊಂದು ಜೊತೆಗೆ ರೂಪಾಯಿ ಮೌಲ್ಯ ತೀವ್ರವಾಗಿ ಕುಸಿಯದಂತೆ ತಡೆಯೋದಕ್ಕೆ ನಮಗೆ ಅವಕಾಶಗಳು ಇರುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಇದರ ಜೊತೆಗೆ ಚಾಲ್ತಿ ಖಾತೆ ಕೊರತೆಯ ನಿಯಂತ್ರಣ ಅಂತ ಹೇಳ್ತಾರೆ. ಚಾಲ್ತಿ ಖಾತೆ ನಿಯಂತ್ರಣ ಅಂತ ಹೇಳಿದ್ರೆ, ರಫ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಜಾಸ್ತಿ ಆದಾಗ ಈ ಚಾಲ್ತಿ ಖಾತೆಯ ಕೊರತೆಯನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ನೋಡಿ, ನಾವು ಸರಕಾಗಿರ್ಬೋದು, ಸೇವೆ ಆಗಿರ್ಬೋದು, ಈ ಒಟ್ಟಾರೆ ರಫ್ತು ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದು. ಅದರ ಜೊತೆಗೆ ತೈಲ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ನಾವು ಹೆಚ್ಚು ಏನು ಮಾಡ್ಕೊಳ್ತೀವಿ? ಆಮದು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಆಗ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಚಾಲ್ತಿ ಖಾತೆಗಳ ಕೊರತೆ ನಿರ್ಮಾಣ ಆಗುತ್ತೆ. ಹೆಂಗಾಗುತ್ತೆ ಇದು ಅಂತ ಹೇಳಿದರೆ, ರಫ್ತಿಗಿಂತ ಆಮದನ್ನು ಹೆಚ್ಚು ಮಾಡಿಕೊಂಡಾಗ ವಿದೇಶಿ ಕಂಪನಿಗಳಿಗೆ ನಾವು ಪಾವತಿ ಮಾಡ್ತೀವಲ್ವಾ, ಹೆಚ್ಚಿನ ಡಾಲರ್ ಪಾವತಿ ಮಾಡೋದಕ್ಕೆ ಅವಶ್ಯಕತೆ ಬಿದ್ದುಬಿಡುತ್ತೆ. ಆಗ ಡಾಲರ್ ಖರೀದಿಗೆ ರೂಪಾಯಿ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿ. ಅಮೆರಿಕದ ಡಾಲರನ್ನು ನಾವು ಖರೀದಿ ಮಾಡಬೇಕಂತ ಹೇಳಿದ್ರೆ ನಮ್ಮ ರೂಪಾಯಿನ ಮಾರಾಟ ಮಾಡಬೇಕು. ಆಗ ಪರಿಸ್ಥಿತಿ ಏನಾಗುತ್ತೆ? ರೂಪಾಯಿ
ಕುಸಿತಕ್ಕೆ ಕಾರಣ ಆಗಿಬಿಡುತ್ತೆ. 2023-24ರಲ್ಲಿ 0.7ರಷ್ಟಿತ್ತು ಈ ಚಾಲ್ತಿ ಖಾತೆಯ ಕೊರತೆ. 2022-23ರಲ್ಲಿ 2% ಆಗಿದೆ ಅಂತ ಹೇಳ್ತಾರೆ. ನೀವು ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಭಾರತದ ಒಟ್ಟಾರೆ ರಫ್ತು ಏನಿದೆ $778 ಬಿಲಿಯನ್ ಅಂತ ಹೇಳ್ತಾರೆ. ಆದರೆ ಒಟ್ಟಾರೆ ಆಮದು ಎಷ್ಟಿದೆ ನೋಡಿ, ನಮ್ಮ ರಫ್ತು ಮತ್ತು ಆಮದಿನ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ರಫ್ತು ಇರೋದು $778 ಬಿಲಿಯನ್, ಒಟ್ಟು ಆಮದು ಇರೋದು $850 ಬಿಲಿಯನ್ ಇದೆ. ಅಲ್ಲಿ ನಮಗೆ ವ್ಯತ್ಯಾಸ ಬರ್ತಾ ಇರೋದು $75.6 ಬಿಲಿಯನ್ ವ್ಯತ್ಯಾಸ ಬರುತ್ತೆ. ಈ $75.6 ಬಿಲಿಯನ್ ವ್ಯತ್ಯಾಸ ಏನಿದೆಯಲ್ಲ ಆಮದು ಮತ್ತು ರಫ್ತಿನಲ್ಲಿ, ಅಂದರೆ ನಾವು ಹೇಳ್ತಾ ಇರೋದು ಆಮದನ್ನು ನಾವು ಹೆಚ್ಚಳಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೆಚ್ಚು ಆಮದನ್ನು ಮಾಡಿಕೊಂಡಾಗ ಚಾಲ್ತಿ ಖಾತೆಗಳ ಕೊರತೆ ಉಂಟಾಗುತ್ತೆ. ಇದು ಕೂಡ ರೂಪಾಯಿ ಮೇಲೆ ದೊಡ್ಡ ಮಟ್ಟದ ಹೊಡೆತವನ್ನು ಬೀಳುತ್ತೆ ಅನ್ನೋದು ಲೆಕ್ಕಾಚಾರ ಇದೆ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಮೋದಿಯವರ ಉದ್ದೇಶ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಆರ್ಥಿಕ ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋದು ಅಂತ ಲೆಕ್ಕಾಚಾರ ಇದೆ. ಭೌತಿಕವಾಗಿ ಚಿನ್ನವನ್ನು ಖರೀದಿಯನ್ನು ಕಡಿಮೆಗೊಳಿಸಿ ಚಿನ್ನದ ನಗದೀಕರಣ ಯೋಜನೆಯನ್ನು ವೃದ್ಧಿಗೊಳಿಸುವುದು, ಚಿನ್ನವನ್ನು ಭಾರತೀಯ ಉದ್ಯಮಗಳಲ್ಲಿ ತೊಡಗಿಸಿದ್ರೆ ಅದು GDP ಬೆಳವಣಿಗೆಗೆ ಪೂರಕ ಆಗುತ್ತೆ ಅಂತ. ಹೆಂಗಿದು ಲೆಕ್ಕಾಚಾರ ಅಂತ ಹೇಳಿದರೆ, ನೀವು ನೋಡಿ, ಚಿನ್ನವನ್ನು ಖರೀದಿ ಮಾಡಿ ಮನೆಯಲ್ಲಿ ಇಟ್ಟರೆ ಅದು ನಿಮಗೆ ವೈಯಕ್ತಿಕವಾಗಿ ಸೇವಿಂಗ್ಸ್ ಆಗ್ಬೋದು. ಅಂದರೆ ನನ್ನ ಬಳಿ ಚಿನ್ನ ಇದೆ ಅಂತ, ಅದನ್ನೇ ನೀವು ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಅಥವಾ ಅದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೋಡಿದರೆ ಅದು GDPಗೆ ಸಹಾಯ ಆಗುತ್ತೆ. ಇದನ್ನು ನೀವು ಗಮನಿಸಬೇಕಾದಂಥ ಸಂಗತಿ. ಚಿನ್ನದ ಮೇಲಿನ ವ್ಯಾಮೋಹವನ್ನು ಕಡಿಮೆ ಮಾಡಬೇಕು, ಅದನ್ನು ಹಣಕಾಸಿನ ಆಸ್ತಿಯನ್ನಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಮೋದಿ ಅವರದ್ದಿದೆ ಅಂತ. ಭಾರತೀಯ ಮನೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಗಮನಿಸಬೇಕಾದ ಸಂಗತಿ ಇದು. ಮನೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಒಟ್ಟು 25,000 ಟನ್ಗಿಂತಲೂ ಹೆಚ್ಚು ಚಿನ್ನ ಬಳಕೆಯಾಗದೆ ಹಾಗೆ ಉಳಿದಿದೆ. ಮನೆ ಮತ್ತು ದೇವಸ್ಥಾನಗಳಲ್ಲಿ ಇರೋದು 25,000 ಟನ್ ಚಿನ್ನ ಬಳಕೆ ಆಗದೆ ಹಾಗೆ ಉಳಿದಿದೆ. ಈ ಬಳಕೆ ಆಗದೆ ಹಾಗೆ ಉಳಿದಿರುವಂತಹ ಚಿನ್ನ ಏನಿದೆ, ಇದರಿಂದ ಆರ್ಥಿಕವಾಗಿ ಯಾವುದೇ ಲಾಭ ಆಗಲ್ಲ. ಇದನ್ನು ಠೇವಣಿ ಇಡೋದ್ರಿಂದ ಆರ್ಥಿಕವಾಗಿ ಏನೂ ಆಗೋದಿಲ್ಲ. ಆದರೆ ಇದನ್ನು ಲಾಕರ್ನಲ್ಲಿ ಇಟ್ಟರೆ ಯಾವುದೇ ಲಾಭ ಸಿಗೋದಿಲ್ಲ. ಅದರ ಬದಲಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದರೆ ಅದರಿಂದ ಲಾಭವನ್ನು ಗಳಿಸಬಹುದು, ಬಡ್ಡಿಯನ್ನು ಗಳಿಸಬಹುದು. ಇದು ಚಾಲ್ತಿ ಖಾತೆ ಕೊರತೆ ಅಂತ ಏನು ಹೇಳ್ತೇವಲ್ವಾ, ಅದನ್ನು ನಿಯಂತ್ರಣ ಮಾಡೋದಕ್ಕೆ, ಆ ಕೊರತೆಯನ್ನು ನಿಭಾಯಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ಅದಕ್ಕೆ ಆರ್ಥಿಕ ತಜ್ಞರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಏನಂತ, ಲಾಕರ್ನಲ್ಲಿ ನೀವು ಬಂಗಾರ ಇಟ್ಟರೆ ಅದು ವೈಯಕ್ತಿಕ ಉಳಿತಾಯ ಆಗುತ್ತೆ, ಅದನ್ನೇನಾದರೂ ನೀವು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದರೆ ದೇಶಕ್ಕೆ ಉಳಿತಾಯ ಮಾಡ್ತೀರಿ ನೀವು ಅಂತ ಆರ್ಥಿಕ ತಜ್ಞರು ಅನೇಕ ಬಾರಿ ಇದನ್ನು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇದು ನರೇಂದ್ರ ಮೋದಿಯವರ ಹೇಳಿಕೆ ಹಿಂದಿರುವಂಥ ಲೆಕ್ಕಾಚಾರ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಆದರೆ ಇದು ಇಷ್ಟಕ್ಕೆ ಸೀಮಿತ ಆಯ್ತಾ? ಸಾಧ್ಯ ಇಲ್ಲ. ಇದಕ್ಕೊಂದು ರಾಜಕೀಯ ಬಣ್ಣವೂ ಕೂಡ ಶುರುವಾಯಿತು. ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ರು ಇದ್ರ ಬಗ್ಗೆ. ಏನಂತ, ಬೆಲೆ ಏರಿಕೆ ಮತ್ತು ಆರ್ಥಿಕ ಅಸ್ಥಿರತೆಯನ್ನು ನಿಭಾಯಿಸುವುದಕ್ಕೆ ನರೇಂದ್ರ ಮೋದಿ ಅವರು ವಿಫಲ ಆಗಿಬಿಟ್ಟಿದ್ದಾರೆ. ಹಿಂದೆ ಲೋಕಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಹಾಕಿದ್ರು ಅವರು. ಇದೀಗ ಒನ್ಸ್ ಅಗೇನ್ ಅದನ್ನೇ ಹೇಳ್ತಿದ್ದಾರೆ ಅವರು, ಇದನ್ನು ವಿಫಲ ಆಗಿಬಿಟ್ಟಿದ್ದಾರೆ. ಸರ್ಕಾರದ ತಪ್ಪು ಆರ್ಥಿಕ ನೀತಿಗಳಿಂದ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಹೊರೆಯನ್ನು ಜನರ ಮೇಲೆ ಹಾಕಲಾಗ್ತಿದೆ. ಸರ್ಕಾರದ ವೈಫಲ್ಯ ಮುಚ್ಚಿ ಹಾಕೋದಕ್ಕೆ ಜನರ ಸ್ವಾತಂತ್ರ್ಯವನ್ನು ಕಸಿಯಲಾಗ್ತಿದೆ. ಇದು ನೀತಿ ವೈಫಲ್ಯ ಮತ್ತು ಕಳಪೆ ಆರ್ಥಿಕ ಯೋಜನೆಯ ಫಲ ಅಂತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರು ಈ ಥರ ಟೀಕೆ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು. 1965ರ ಯುದ್ಧದ ಸಮಯದಲ್ಲಿ ಅಮೆರಿಕ ಏನು ಮಾಡ್ತು, ಭಾರತಕ್ಕೆ ಗೋಧಿಯನ್ನು ಪೂರೈಕೆ ಮಾಡ್ತಾ ಇತ್ತು. ಭಾರತಕ್ಕೆ ಅತಿ ಹೆಚ್ಚು ಗೋಧಿಯನ್ನು ಅಮೆರಿಕಾದವರು ಭಾರತಕ್ಕೆ ಅವರು ಪೂರೈಕೆ ಮಾಡ್ತಾ ಇದ್ರು. ಯುದ್ಧ ಆಯಿತು. ಯುದ್ಧ ಆದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರ್ಕಾರ ಇತ್ತು ಭಾರತದಲ್ಲಿ. ಅವತ್ತು ಅಮೆರಿಕ ಏನು ಮಾಡ್ತು, ನಾನು ನಿಮ್ಗೆ ಗೋಧಿ ಕೊಡಲ್ಲ ಅಂತ ಏಕಾಏಕಿಯಾಗಿ ಗೋಧಿಯನ್ನು ಕೊಡೋದನ್ನು ನಿಲ್ಲಿಸಿಬಿಡ್ತು. ಗೋಧಿ ಕೊಡೋದು ಸ್ಟಾಪ್ ಆದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಕರೆ ಕೊಟ್ಟರು. ಇಡೀ ದೇಶದಾದ್ಯಂತ ಇದು ಅತ್ಯಂತ ಪ್ರಚಲಿತದಂತಿರುವಂಥದ್ದು. ಏನಂತ ಹೇಳಿದ್ರು ಅವರು, ದೇಶದ ಜನತೆ, ದೇಶ ಇವತ್ತು ಆರ್ಥಿಕವಾಗಿ ಮತ್ತು ಆಹಾರದ ವಿಚಾರದಲ್ಲಿ ಕೆಲವೊಂದಿಷ್ಟು ಕೊರತೆಯನ್ನು ಎದುರಿಸ್ತಾ ಇದೆ. ದೇಶದ ಪ್ರತಿಯೊಬ್ಬರು ವಾರದಲ್ಲಿ ಒಂದು ಹೊತ್ತು ಉಪವಾಸ ಮಾಡಬೇಕು ಅಂತ. ಹೀಗಾಗಿ ಹಳ್ಳಿಗಳಲ್ಲಿ ಇವತ್ತು ಸೋಮವಾರ ಎಲ್ಲ ಉಪವಾಸ ಮಾಡ್ತಾರಲ್ಲ, ಯಾವ ಕಾರಣಕ್ಕಾಗಿ? ಶಾಸ್ತ್ರಿಯವರ ಉಪವಾಸ ಅಂತಾರೆ, ಅದು ಹಳ್ಳಿಯಲ್ಲಿ ಅತ್ಯಂತ ಪ್ರಚಲಿತ ಆಗಿ ಹೋಗ್ಬಿಡ್ತು. ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು? ಅವತ್ತು ಆಹಾರ ವಿಚಾರದಲ್ಲಿ ಭಾರತದಲ್ಲಿ ಆಗಿದ್ದಂತಹ ಬೆಳವಣಿಗೆಯ ಭಾಗವಾಗಿ ಇದು ಅನೇಕ ಅಂದರೆ ಇಂದಿರಾ ಗಾಂಧಿ ಅವರು ಕರೆ ಕೊಟ್ಟಿದ್ರು, ಇವತ್ತು ಮೋದಿಯವರು, ಈ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಲ್ಲ ಬೆಳವಣಿಗೆಗಳಿದೆ. ಆದರೆ ಇದು ರಾಜಕೀಯ ಲೇಪನವನ್ನು ಕೂಡ ಇದು ಪಡೆದುಕೊಂಡಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ, ಚಿನ್ನ ವರ್ಸಸ್ ತೈಲ ವಾರ್ಷಿಕ ಖರೀದಿಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದು ರಾಹುಲ್ ಗಾಂಧಿ ಅವರದ್ದಾಯಿತು. ಇದೀಗ ಚಿನ್ನ ವರ್ಸಸ್ ತೈಲ ವಾರ್ಷಿಕ ಖರೀದಿ. ಚಿನ್ನ ವಾರ್ಷಿಕ ಆಮದು ಎಷ್ಟಿದೆ ಅಂತ ಹೇಳಿದರೆ 72,000 ಮಿಲಿಯನ್, ಅಂದರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ 6,79,863 ಕೋಟಿ ರೂಪಾಯಿ. ಆ ಪರಿಪ್ರಮಾಣದಲ್ಲಿ ತೈಲದ ಆಮದು ಎಷ್ಟಿದೆ ಅಂತ ಹೇಳಿದರೆ 16,100 ಕೋಟಿ ಬಿಲಿಯನ್ ಇದೆ.
ಅಂದರೆ ಇದು ಭಾರತೀಯ ರೂಪಾಯಿಲಿ ನೋಡೋದಾದರೆ 13,36,300 ಕೋಟಿ ರೂಪಾಯಿ ಇದೆ. ಆಮದು ಅವಲಂಬನೆ ಚಿನ್ನ 95% ಇದೆ, ಕಚ್ಚಾ ತೈಲ 89% ಅವಲಂಬನೆ ಇರೋದು. ಭಾರತ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಚಿನ್ನದ ಗ್ರಾಹಕ ದೇಶ ಅಂತ ಹೇಳ್ತಾರೆ. ನೀವು ಚಿನ್ನ ನೋಡಿ, ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಆಗೋದು. ಅಂದರೆ ನಮ್ಮ ಹಟ್ಟಿ ಆಗಿರ್ಬೋದು, ಕೋಲಾರ ಆಗಿರ್ಬೋದು. ಭಾರತದಲ್ಲಿ ಕೇವಲ 1,426 kg 1,550 kg ಮಾತ್ರ ತಯಾರಾಗುತ್ತೆ. ಆದರೆ ಬೇಡಿಕೆ ಎಷ್ಟಿದೆ ಅಂತ ಹೇಳಿದರೆ ಬೇಡಿಕೆ ಇದರ 50 ಪಟ್ಟಿದೆ. ಈ 50 ಪಟ್ಟನ್ನು ನಿಭಾಯಿಸಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಮತ್ತೊಂದು ದೇಶದ ಮೇಲೆ ನಮ್ಮ ಡಿಪೆಂಡೆನ್ಸಿ ಇರಲೇಬೇಕು. ಈ ಡಿಪೆಂಡೆನ್ಸಿಯ ಕಾರಣಕ್ಕಾಗಿಯೇ ನಮ್ಮ ಈ ಆ ಕಡೆಯಿಂದ ಆಮದು ಮಾಡಿಕೊಳ್ಳೋ ಪ್ರಯತ್ನವೂ ಕೂಡ ಜಾಸ್ತಿ ಇದೆ. ಇದರ ಜೊತೆಗೆ ತೈಲವೂ ಕೂಡ ಅದೇ. ಈ ತೈಲವನ್ನು ನೀಗಿಸಬೇಕು, ಈ ತೈಲದ ಆಮದನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಥನಾಲ್ ಮಿಕ್ಸ್ ಆಗಬೇಕು, ಎಥನಾಲನ್ನು ಮಿಶ್ರಣ ಮಾಡಿ ಪೆಟ್ರೋಲಿಗೆ ಓಡಿಸಬೇಕು. 2025ರಲ್ಲಿ 20% ನಾವು ಅದನ್ನು ಪ್ರಯತ್ನ ಮಾಡಬೇಕು ಅಂತ ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವಾಲಯ ಪ್ರಯತ್ನವನ್ನು ಪಡ್ತಾ ಇದೆ. ಇವತ್ತಿನ ತನಕ ಕೂಡ ಅದು ಯಶಸ್ವಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಗೋಲ್ಡ್ ಉದ್ಯಮಕ್ಕೆ ಇದೊಂದು ಹೊಡೆತ ಬೀಳುತ್ತಾ ಅಂತ. ಸಹಜವಾಗಿ ಒಬ್ಬ ದೇಶದ ಪ್ರಧಾನಿಗಳು 1 ವರ್ಷಗಳ ಕಾಲ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದಾಗ ಅದು ಗೋಲ್ಡ್ ಉದ್ಯಮಕ್ಕೆ ಹೊಡೆತವನ್ನು ಬೀಳುತ್ತಾ. ಯಾಕಂದರೆ ಜ್ಯುವೆಲರಿ ಕಂಪನಿಗಳ ಷೇರು ಕುಸಿತ 6-12% ಕುಸಿತ ಆಗಿದೆ ಎನ್ನುವಂಥ ಲೆಕ್ಕಾಚಾರ ಇದೆ. ಟೈಟಾನ್, ಕಲ್ಯಾಣ್ ಮತ್ತು ಸೆನ್ಕೋ ಗೋಲ್ಡ್ ಶೇರ್ಗಳು 6-12% ಕುಸಿತ ಆಗಿದೆ ಅಂತ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ಆಗಿದೆ. ಅಂದರೆ 1 ವರ್ಷ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ ಅವರು, ಪ್ರಧಾನಿಗಳು ಹೇಳ್ತಾ ಇರುವಂಥ ಮಾತು. ಅದು ಆ ಲೆಕ್ಕಾಚಾರಗಳು ಏನೇ ಇರಬಹುದು, ಆದರೆ ಗೋಲ್ಡ್ ಉದ್ಯಮವನ್ನೇ ನಂಬಿಕೊಂಡಿರುವಂಥವರ ಪರಿಸ್ಥಿತಿ, ಅಲ್ಲಿಯ ಉದ್ಯೋಗ ಆಗಿರ್ಬೋದು, ಅಲ್ಲಿಯ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಹೊಡೆತವನ್ನು ಬೀಳುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು. ಮತ್ತೊಂದು ಕಡೆ ಮಾರಾಟದಲ್ಲಿ ಭಾರಿ ಇಳಿಕೆ ಆಗಿದೆ ಅಂತ. ಭಾರತದಲ್ಲಿ ಪ್ರತಿ ವರ್ಷ 10-12 ಮಿಲಿಯನ್ ವಿವಾಹಗಳು ನಡೀತವೆ. ಅತಿ ಹೆಚ್ಚು ವಿವಾಹಗಳು ಆಗ್ತವೆ, ಸಾಂಪ್ರದಾಯಿಕವಾಗಿ ಆಗ್ತಾ ಇರೋದು. ಮದುವೆಗೆ ಅತಿ ಹೆಚ್ಚು ಚಿನ್ನವನ್ನು ನಾವು ಖರೀದಿ ಮಾಡ್ತೀವಿ. ಹೀಗಾಗಿ ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಜನರು ಚಿನ್ನವನ್ನು ಖರೀದಿ ಮಾಡದೆ ಹೋದರೆ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಗೋಲ್ಡ್ ಉದ್ಯಮ ಗೋಳಾಟ ಫಿಕ್ಸ್ ಅನ್ನೋದರಲ್ಲಿ ಉದ್ಯೋಗದ ಮೇಲೆ ಹೊಡೆತ. ನಾನು ಅವಾಗಲೇ ಹೇಳ್ತಾ ಇರೋದಾದ್ರೆ ಈ ಚಿನ್ನದ ಕುಶಲಕರ್ಮಿಗಳಾಗಿರ್ಬೋದು, ಮಾರಾಟ ಮಳಿಗೆ ಆಗಿರ್ಬೋದು, ಇವೆಲ್ಲವನ್ನು ಯಾರು ನಂಬಿದ್ದಾರೆ ಅವರೆಲ್ಲರೂ ಅದನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಬೇಡಿಕೆ ಕಡಿಮೆ ಆದರೆ ಆಭರಣ ತಯಾರಿಕಾ ಘಟಕಗಳು ಮುಚ್ಚುವ ಅಪಾಯ ಹಂತಕ್ಕೆ ಅವೆಲ್ಲ ಹೋಗಬಹುದು ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ಲೆಕ್ಕಾಚಾರ. ಅಂದರೆ ಇಡೀ ಒಂದು ಉದ್ಯಮ, ಚಿನ್ನದ ಉದ್ಯಮ ಏನಿದೆ ಅದು ಮುಂದಿನ 1 ವರ್ಷಗಳ ಕಾಲ ಅಕಸ್ಮಾತ್ ಜನರು ಪ್ರಧಾನಿಗಳು ಹೇಳಿದ ಹಾಗೆಯೇ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ, ಅವರು ಹೇಳಿದ ಹಾಗೆ ಖರೀದಿ ಮಾಡೋದಕ್ಕೆ ಮುಂದೆ ಆಗದೆ ಹೋದರೆ ಒಟ್ಟಾರೆ ಉದ್ಯಮದ ಪರಿಸ್ಥಿತಿ ಏನಾಗುತ್ತೆ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅದಕ್ಕೆ ಅಲ್ಟರ್ನೇಟ್ ಆಗಿ ಅವ್ರು ಏನು ಮಾಡ್ತಾರೆ ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಇದು ನರೇಂದ್ರ ಮೋದಿ ಕೊಟ್ಟಂತಹ ಹೇಳಿಕೆ ಬಗ್ಗೆ ಆಯಿತು. ಮತ್ತೊಂದು ಕಡೆ ಹಾರ್ಮುಜ್ನ ಬೆಳವಣಿಗೆ. DNA 2ನೇ ಸುದ್ದಿಯಲ್ಲಿ ಅಮೆರಿಕ ಮತ್ತು ಇರಾನ್ನ ಯುದ್ಧದ ಸುದ್ದಿ. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಆಗ್ತಾ ಇದೆ. 30 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲವೂ ತಣ್ಣಗಾಗ್ಬಿಡುತ್ತೆ. ನಾಳೆಯೋ ನಾಡಿದ್ದೋ ಎಲ್ಲವೂ ಕೂಡ ಸರಿ ಆಗ್ಬಿಡುತ್ತೆ. ನಾಳೆಯೋ ನಾಡಿದ್ದೋ ಅದು ಸರಿ ಆಗೋದು ಆಗಿದ್ರೆ ಪ್ರಧಾನಿಗಳಿಂದ ಇವತ್ತು ಇಂಥದ್ದೊಂದು ಹೇಳಿಕೆಯನ್ನು ನಾವು ನಿರೀಕ್ಷೆ ಕೂಡ ಮಾಡೋದು ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಇದು ಮೇಲ್ನೋಟಕ್ಕೆ ನಿಲ್ಲುವ ಹಂತಕ್ಕೆ ಹೋಗ್ತಾ ಇಲ್ಲ. ಒನ್ಸ್ ಅಗೇನ್ ಪುನರಪಿ ದಾಳಿಗಳಾಗುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ ಒಳಗೊಳಗೆ ಇಬ್ಬರೂ ಕೂಡ ಯುದ್ಧಕ್ಕೆ ಮತ್ತೊಮ್ಮೆ ಸನ್ನದ್ಧರಾಗ್ತಿದ್ದಾರೆ ಅಂತ. ಇರಾನ್ 2 ದಿನಗಳ ಹಿಂದೆ ಒಂದು ಆರೋಪ ಮಾಡ್ತು, ನೋಡಿ ನಾವು ಅಮೆರಿಕದ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಮುಂದಾದರೆ, ರಾಜತಾಂತ್ರಿಕವಾಗಿ ಗೆಲುವನ್ನು ಸಾಧಿಸೋದಕ್ಕೆ ಹೋಗ್ತಾ ಇದ್ದೋದಾದರೆ ಅವರು ಮತ್ತೆ ನಮ್ಮ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಇದು ಯಾವ ನ್ಯಾಯ? ಅದನ್ನು ಯಾರ ಮುಂದೆ ಹೇಳಿದ್ರು? ಅರಾಗ್ಜಿ ಟರ್ಕಿಯ ವಿದೇಶಾಂಗ ಸಚಿವರ ಮುಂದೆ ಈ ಅಳಲನ್ನು ತೋಡ್ಕೊಂಡಿದ್ರು. ನಾವು ಅಮೆರಿಕವನ್ನು ನಂಬುವ ಹಂತದಲ್ಲೇ ಇಲ್ಲ ಅಂತ ಅರಾಗ್ಜಿ ಟರ್ಕಿಯ ವಿದೇಶಾಂಗ ಸಚಿವರ ಮುಂದೆ ಎಲ್ಲ ಅಳಲನ್ನು ತೋಡಿಕೊಂಡು ಎಲ್ಲ ಬೆಳವಣಿಗೆಗಳಾಗಿತ್ತು. ಇದೀಗ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ ಇರಾನ್ ಅಮೆರಿಕ ಸರ್ಪ್ರೈಸ್ ದಾಳಿ ಮಾಡ್ತವಾ? ಸರ್ಪ್ರೈಸ್ ದಾಳಿ ಆಗುತ್ತಾ? ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಏನಿದು ಸರ್ಪ್ರೈಸ್ ದಾಳಿ? ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಕಗ್ಗಂಟು. ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನ ಸ್ಥಿತಿ. ಇದು ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಒನ್ಸ್ ಅಗೇನ್ ಪುನರಪಿ ಮತ್ತೆ ಬೆಳವಣಿಗೆ ಆಗ್ತಾ ಇದೆ. ಹಾರ್ಮುಜ್ನಲ್ಲಿ ಸೇನಾ ಸಿದ್ಧತೆಯನ್ನು ಅಮೆರಿಕ ಮತ್ತು ಇರಾನ್ ರಾಷ್ಟ್ರಗಳು ಹೆಚ್ಚಳ ಮಾಡಿಕೊಂಡಿವೆ. ಅಮೆರಿಕ ಆಕ್ರಮಣಕಾರಿ ಏನಾದರೂ ಹೆಜ್ಜೆ ನಿಟ್ಟರೆ ನಾವು ಅನಿರೀಕ್ಷಿತ ಪ್ರತಿದಾಳಿಯನ್ನು ಅವರು ಎದುರಿಸಬೇಕು ಅಂತ IRGC ಹೇಳ್ಕೊಂಡಿದೆ. ನೋಡಿ, ಇಲ್ಲಿ ತನಕ ಅಮೆರಿಕವು ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಪ್ರಾಜೆಕ್ಟ್ ಫ್ರೀಡಮ್ ಎನ್ನುವಂಥ ಒಂದು ಆಲೋಚನೆ ಮುಖಾಂತರ ಹಾರ್ಮುಜ್ಗೆ ಬಂತು. ಅಂದರೆ ವಾಣಿಜ್ಯ ಹಡಗುಗಳನ್ನು ನಾವು ಬಿಡಿಸ್ತೀವಿ, ಯಾವ ವಾಣಿಜ್ಯ ಹಡಗುಗಳಿಗೂ ಕೂಡ ಇರಾನ್ ದಾಳಿ ಮಾಡಬಾರ್ದು, ಹಾನಿ ಆಗಬಾರ್ದು ಅಂತ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ಇರಾನ್ ಕೂಡ ವಿರೋಧ ವ್ಯಕ್ತವನ್ನು ಪಡಿಸ್ತು. ಅದರ ಭಾಗವಾಗಿ ಸರ್ಪ್ರೈಸ್ ಅಟ್ಯಾಕ್ ಮಾಡೋದಕ್ಕೆ IRGC ಸಿದ್ಧವಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನೀವು ಇಲ್ಲಿಯ ತನಕ ಇರಾನ್ 155 ನೌಕಾ ಹಡಗುಗಳು ಹಾರ್ಮುಜ್ನಲ್ಲಿ ಹಾಳಾಗಿವೆ ಅನ್ನುವಂಥ ಸುದ್ದಿ ಇದೆ. ಅದರ ಜೊತೆಗೆ
340 ಮಿಲಿಟರಿ ಮತ್ತು ನಾಗರಿಕರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಅದರ ಜೊತೆಗೆ ಅಮೆರಿಕದ 15 ಮಿಲಿಟರಿ, 228 ರಚನೆಗಳ ಹಾನಿಯಾಗಿದೆ, 15 ಸೈನಿಕರು ಸಾವನ್ನಪ್ಪಿದ್ದಾರೆ, 500 ಜನರಿಗೆ ಗಾಯಗಳಾಗಿದೆ ಅಂತ. ಈ ಪರಿಪ್ರಮಾಣದ ಹಾನಿಗಳು ಎಲ್ಲವೂ ಕೂಡ ಆಗ್ತಾ ಇದ್ರೂ ಕೂಡ ಎರಡು ದೇಶಗಳ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಹಾರ್ಮುಜ್ನಲ್ಲಿ ನಿಯಂತ್ರಣವನ್ನು, ಹಾರ್ಮುಜ್ ನಮ್ಮ ಸ್ವಾವಲಂಬಿ ಆರ್ಥಿಕ ಕೇಂದ್ರ ಅಂತ ಅವರು ಹೇಳ್ತಾರೆ. ಇದರ ಮುಂದುವರೆದ ಭಾಗವಾಗಿ ಅತಿ ಹೆಚ್ಚು ತಾಂತ್ರಿಕತೆಯನ್ನು ಬಳಸಿ ಮತ್ತೊಮ್ಮೆ ದಾಳಿ ಮಾಡೋ ಪ್ರಯತ್ನ. ಇದೀಗ ಅವರು ಕಾಮಿಕಾಸ್ ಡ್ರೋನ್ಗಳನ್ನು ಬಳಕೆ ಮಾಡಿದ್ರು, ಸೂಪರ್ಸಾನಿಕ್ ಕ್ಷಿಪಣಿಗಳ ಬಳಕೆ ಆಯಿತು, ಅದರ ಜೊತೆಗೆ ಈ ಸೊಳ್ಳೆ ಪಡೆಯನ್ನು ಬಳಕೆ ಮಾಡಿದ್ರು ಅಂತ ನಾವು ಇದೇ DNA ಒಂದು ಸುದ್ದಿಯನ್ನು ನೋಡಿದ್ವಿ ಈ ಹಿಂದೆ. ಸೊಳ್ಳೆ ಪಡೆಯನ್ನು ಇದೇ ಹಾರ್ಮುಜ್ನಲ್ಲಿ ಬಳಸಿಕೊಂಡು ಅಮೆರಿಕಾವನ್ನು ತಡೆಯಬಲ್ಲಂತಹ ಕೆಪಾಸಿಟಿಯನ್ನು ಇವರೆಲ್ಲ ಹೊಂದಿದ್ರು. ಆ ಕಾರಣಕ್ಕಾಗಿ ಆ ದೋಣಿಗಳನ್ನು ಅವರು ಬಳಸ್ತಾ ಇದ್ದಾರೆ ಅಂತ. ಇದೀಗ ಮಿಸೈಲ್ಗಳನ್ನು, ಭೂಗತ ಕ್ಷಿಪಣಿಗಳನ್ನೆಲ್ಲ ಬಳಕೆ ಮಾಡಿಕೊಂಡು ಇಲ್ಲಿ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹೀಗಾಗಿ ಸರ್ಪ್ರೈಸ್ ದಾಳಿಗೆ ಅವರೆಲ್ಲ ಮುಂದಾಗ್ತಿದ್ದಾರೆ ಅಂತ. ಮತ್ತೊಂದು ಒನ್ಸ್ ಅಗೇನ್ ಕಂಡೀಷನ್ನ ವಿಚಾರ. ಯಾರ ಜೊತೆಗೆ? ಅಮೆರಿಕ ಮತ್ತು ಇರಾನ್ನ ಜೊತೆಗೆ ಕಂಡೀಷನ್. ಇರಾನ್ ಷರತ್ತಿಗೆ ಅಮೆರಿಕ ಹೊಸ ತಂತ್ರವನ್ನು ಹೆಣೆದಿದೆ. ಏನದು? ಇರಾನ್ ಹೊಸ ಷರತ್ತಿಟ್ಟಿದೆ. ಆ ಷರತ್ತು ಏನು ಅನ್ನೋದು ನೋಡೋದು ಹೋಗಿದ್ರೆ ಒನ್ಸ್ ಅಗೇನ್ ಅದೇ ಷರತ್ತು, ಯುದ್ಧವನ್ನು ಸ್ಥಗಿತಗೊಳಿಸಬೇಕು, ಇರಾನ್ ಮೇಲೆ ದಾಳಿ ನಡೆಯಲ್ಲ ಎನ್ನುವಂಥ ಗ್ಯಾರಂಟಿ ಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಯುದ್ಧ ನಡೆಯಲ್ಲ ಎನ್ನುವಂಥ ನಂಬಿಕೆ ನಮಗೆ ಬರಬೇಕು ಅಂತ. ಆ ನಂಬಿಕೆ ಇರಾನ್ನ IRGCಗೂ ಬರ್ತಾ ಇಲ್ಲ, ವಿದೇಶಾಂಗ ಸಚಿವರಿಗೂ ಬರ್ತಾ ಇಲ್ಲ, ಅಲ್ಲಿ ಅಧ್ಯಕ್ಷ ಪೆಜಿಶ್ಕಿಯನ್ಗೂ ಕೂಡ ಬರ್ತಾ ಇಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅಮೆರಿಕ ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತನಾಡುತ್ತೆ, ಮತ್ತೊಂದು ಕಡೆ ಹಿಂದಿನಿಂದ ದಾಳಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಯುದ್ಧವನ್ನು ಸ್ಥಗಿತಗೊಳಿಸಬೇಕು, ದಾಳಿ ಮಾಡಲ್ಲ ಅನ್ನುವಂಥ ಗ್ಯಾರಂಟಿ ಬೇಕು ಅಂತ ಹೇಳ್ತಾರೆ ಅವರು. ಹಾರ್ಮುಜ್ ಜಲಸಂಧಿಯ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಮಾನ್ಯ ಮಾಡಬೇಕು ಅಂತ ಅವರು. ಒಮಾನ್ ಕೊಲ್ಲಿ ಮತ್ತು ಇರಾನ್ನ ಕೊಲ್ಲಿಯನ್ನು ಹಂಚಿಕೊಂಡಿರುವಂಥ ಹಾರ್ಮುಜ್ ಇದನ್ನು ನಿಯಂತ್ರಣ ಮಾಡುವುದು ನಮ್ಮಿಬ್ಬರ ದೇಶ ಮಾತ್ರ, ನಮಗಿಬ್ಬರಿಗೆ ಮಾತ್ರ ಅಧಿಕಾರ ಇದೆ, ಬೇರೆ ದೇಶಗಳು ಯಾರು ಕೂಡ ಬರಬಾರದು ಅಂತ ಅವ್ರು ಹೇಳ್ತಾ ಇರೋದು. ತೈಲ ಮಾರಾಟದ ಮೇಲಿನ ನಿರ್ಬಂಧ, ನೌಕಾ ದಿಗ್ಬಂಧನವನ್ನು ಹಾಕಿ ಏನವರು ಬೇರೆ ಬೇರೆ ದೇಶಗಳಿಗೆ ತೈಲ ಮಾರಾಟ ಆಗಬಾರ್ದು, ಯಾವುದೇ ಕಾರಣಕ್ಕೂ ತೈಲ ಇರಾನ್ನ ಬಂದರುಗಳಿಂದ ಹೋಗಬಾರ್ದು ಅಂತೆಲ್ಲ ಇದೆಯಲ್ಲ, ಅದನ್ನು ತೆಗೆದು ಹಾಕಬೇಕು ಅಂತ. ಯುರೇನಿಯಂ ಪುಷ್ಟೀಕರಣವನ್ನು ಅಲ್ಪಾವಧಿಗೆ ಸ್ಥಗಿತಗೊಳಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಅಮೆರಿಕದ ಬೇಡಿಕೆ ಇದ್ದದ್ದು 20 ವರ್ಷ ಸ್ಥಗಿತ ಆಗಬೇಕು ಅಂತ. ಇರಾನ್ನವರು 5 ವರ್ಷಕ್ಕೆ ಓಕೆ ಅಂತಿದ್ದಾರೆ ಎನ್ನುವಂಥ ಸುದ್ದಿ ಇತ್ತು. ಹೀಗಾಗಿ ಅಲ್ಪಾವಧಿಗೆ ಸ್ಥಗಿತಗೊಳಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತೆಲ್ಲ ಹೇಳಿದಾರಂತೆ. ಪರಮಾಣು ಕೇಂದ್ರಗಳನ್ನು ಕಿತ್ತು ಹಾಕುವ ಬೇಡಿಕೆಯನ್ನು ಒಪ್ಪಲ್ಲ ಅಂತ. ಅದು ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ಬೇರೆ ಬೇರೆ ಪರಮಾಣು ಕೇಂದ್ರಗಳೇನಿದೆ, ಕಾರ್ಗ ತೈಲ ದ್ವೀಪ ಆಗಿರ್ಬೋದು, ಇವುಗಳ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ ಅಂತ ಅಮೆರಿಕ ಪದೇ ಬೆದರಿಕೆ ಹಾಕೋ ಪ್ರಯತ್ನ. ಅದರ ಜೊತೆಗೆ ಈ ಅಂತಾರಾಷ್ಟ್ರೀಯ ಪರಮಾಣು ಅಧಿಕಾರಿಗಳು ಬರೋದಕ್ಕೆ ಎಂಟ್ರಿ ಮಾಡೋದನ್ನು ಸ್ವತಃ ಇರಾನ್ ಅವರೇ ನಿರ್ಬಂಧ ವಿಧಿಸಿಬಿಟ್ಟಿದ್ದಾರೆ. ಅವರಲ್ಲಿ ಸೀಲ್ ಹಾಕಿದಾರೋ, ಕ್ಯಾಮ್ರಾಗಳಿದೆಯೋ, ಯಾವ ಕಾರಣಕ್ಕಾಗಿ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಏನು ಎತ್ತ, ಯಾವುದರ ಉಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಇರಾನ್ ನಿರ್ಬಂಧವನ್ನು ವಿಧಿಸಿಬಿಟ್ಟಿದೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಕಿತ್ತು ಹಾಕುವ ಬೇಡಿಕೆಯನ್ನು ಒಪ್ಪಲ್ಲ ಅಂತ ಇರಾನ್ ಪುನರಪಿ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದೆ. ಇದರ ಜೊತೆಗೆ ಟ್ರಂಪ್ ಕೌಂಟರ್ ಕೊಟ್ಟಿದ್ದಾರೆ ಇದಕ್ಕೆ. ಡೊನಾಲ್ಡ್ ಟ್ರಂಪ್ ಅವರ ಕೌಂಟರ್ ಇದು. ಅವ್ರು ಹೇಳ್ತಾರೆ, ನಾನು ಇರಾನ್ನ ಪ್ರತಿನಿಧಿಗಳು ಕಳಿಸಿದ ಉತ್ತರವನ್ನು ಓದಿದ್ದೀನಿ, ಅವ್ರೇನು ಕಳಿಸಿದ್ರು ಅದೆಲ್ಲವನ್ನು ಸಂಪೂರ್ಣವಾಗಿ ನಾನು ಓದಿದ್ದೀನಿ. ಆ ಷರತ್ತು ಸಂಪೂರ್ಣವಾಗಿ ಸ್ವೀಕಾರ ಅಲ್ಲ, ಅದು ಅಸ್ವೀಕಾರ, ಇದು ನನಗೆ ಇಷ್ಟ ಆಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬರೆದುಕೊಂಡಿದ್ದಾರೆ. ಅಂದರೆ 2-3 ದಿನಗಳಿಂದ ಒಂದು ಸುದ್ದಿ ಬಂದಿತ್ತು, ಇರಾನ್ನ ಷರತ್ತುಗಳಿಗೆ ಡೊನಾಲ್ಡ್ ಟ್ರಂಪ್ ಒಪ್ಕೊಳ್ತಾ ಇದ್ದಾರೆ, ಅವರು ಸ್ವಲ್ಪ ಮಾತುಕತೆಗೆ ಬರ್ತಾ ಇದ್ದಾರೆ ಅಂತ. ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಸಕ್ತಿ ಇಲ್ಲ ಅಂತ. ಹೀಗಾಗಿನೇ ಅವರು ಮತ್ತೊಂದು ಕದನ ವಿರಾಮದ ಬಗ್ಗೆ ಮಾತನಾಡಿದ್ದು, ಅದಾದ ನಂತರ ಯುದ್ಧಕ್ಕೆ ಹೋಗಿದ್ದು, ಸಣ್ಣ ಪುಟ್ಟದಾದಂಥ ದಾಳಿ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದು ಎಲ್ಲವೂ ಕೂಡ ಆಗ್ತಾ ಇತ್ತು. ಅಮೆರಿಕ ಈ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಸಡಿಲಿಕೆಯನ್ನು ಕೊಡ್ತಾ ಇಲ್ಲ. ಯುರೇನಿಯಂ ಹಸ್ತಾಂತರ ಆಗಬೇಕು, 20 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಪರಮಾಣುವಿನಲ್ಲಿ ಸ್ವಾವಲಂಬನೆಯನ್ನು ಇರಾನ್ ಸಾಧಿಸಬಾರದು. ಇದರ ಜೊತೆಗೆ ತನ್ನ ಬಳಿ ಇರುವಂತಹ ಯುರೇನಿಯಂ ಅನ್ನು ಮತ್ತೊಂದು ನಮಗೆ ಹಸ್ತಾಂತರ ಮಾಡಬೇಕು ಅನ್ನೋದು ಅಮೆರಿಕದ ಬೇಡಿಕೆ ಇದೆ. ಆದರೆ ಇರಾನ್ ಇದು ನನ್ನ ಸ್ವಾವಲಂಬಿ, ಅದನ್ನು ನಾವು ಸಾಧಿಸ್ತೀವಿ, ಅಮೆರಿಕ ಈ ವಿಚಾರದಲ್ಲಿ ಮುತುವರ್ಜಿ ವಹಿಸಬಾರದು, ಕಲ್ಲು ಹಾಕಬಾರದು ಅನ್ನೋ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾರೆ? ಇರಾನ್ ಅವರು ಮಾಡ್ತಾ ಇದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ ತಂತ್ರ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಆಗಿದೆ. ಫ್ರಾನ್ಸ್, ಬ್ರಿಟನ್ ಮತ್ತು ಮ್ಯಾಕ್ರಾನ್ಗೆ ವಾರ್ನಿಂಗ್ ಕೊಟ್ಟಿದೆ ಇರಾನ್. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಈ ಫ್ರಾನ್ಸ್ನ ಮ್ಯಾಕ್ರಾನ್ ಏನಿದ್ದಾರೆ ಒಂದು ತಂಡವನ್ನು ಕಟ್ಟಿಕೊಂಡು ಅವರು ಹಾರ್ಮುಜ್ನಲ್ಲಿ ಬೇರೆ ಬೇರೆ ಹಡಗುಗಳಿಗೆ ಏನು ಹಾನಿ ಆಗ್ತಾ ಇತ್ತು ಅದನ್ನು ತಡಿಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಉಸ್ತುವಾರಿ ವಹಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಹೇಗೆ ಈ ಡೊನಾಲ್ಡ್ ಟ್ರಂಪ್ ವಾಣಿಜ್ಯ ಹಡಗುಗಳಿಗೆ ಹಾನಿ ಆಗಬಾರದು ಅಂತ ಅವರದ್ದೊಂದು ಪ್ರಾಜೆಕ್ಟ್ ಶುರು ಮಾಡಿದ್ರಲ್ಲ, ಅದೇ ಮಾದರಿಯಲ್ಲಿ ಮ್ಯಾಕ್ರಾನ್ ಅಂತದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಫ್ರಾನ್ಸ್ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು ಮತ್ತು ಮ್ಯಾಕ್ರಾನ್ ಹಾರ್ಮುಜ್ ಜಲಸಂಧಿಗೆ ಯಾವುದೇ ಯುದ್ಧ ನೌಕೆಯನ್ನು ಕಳಿಸಿದ್ರೆ ನಿರ್ಣಾಯಕ ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಇರಾನ್ನ ಉಪವಿದೇಶಾಂಗ ಸಚಿವ ಕಾಚಿಮ್ ಗರಿಬಾಬ್ಡಿ ಇವರು ಹೇಳಿಕೆಯನ್ನು ಕೊಟ್ಟಿರೋದು. ಶಾಂತಿ ಯುದ್ಧದ ಸಮಯದಲ್ಲಿ ಹಾರ್ಮುಜ್ನಲ್ಲಿ
ಅಥವಾ ಶಾಂತಿ ಆಗಿರ್ಬೋದು, ಯುದ್ಧದ ಸಮಯದಲ್ಲಿ ಆಗಿರ್ಬೋದು, ಎಲ್ಲವನ್ನು ನಿಯಂತ್ರಣ ಮಾಡುವಂತಹ ಅಧಿಕಾರ ಇರೋದು ಕೇವಲ ಇರಾನ್ಗೆ ಮಾತ್ರ. ಮತ್ತೊಂದು ದೇಶ ಇಲ್ಲಿ ಬರಬಾರದು, ಈಗಲೇ ಪರಿಸ್ಥಿತಿ ಸರಿ ಇಲ್ಲ, ಒಂದು ವೇಳೆ ಬಂದರೆ ಈ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತ ಮ್ಯಾಕ್ರಾನ್ ಏನು ಮಾಡ್ತಾ ಇದ್ರು, ಬ್ರಿಟನ್ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳನ್ನು ಸೇರಿಸಿಕೊಂಡು ಈ ಸಮುದ್ರದ ಮಾರ್ಗದ ಸುರಕ್ಷತೆಗಾಗಿ ಒಂದು ಮಿಷನ್ ಅನ್ನು ಮುನ್ನಡೆಸುವುದಕ್ಕೆ ಈ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇಂಥದ್ದೊಂದು ಎಚ್ಚರಿಕೆ ಬಂದ ತಕ್ಷಣ ಈ ಹಡಗುಗಳ ನಿಯೋಜನೆ ಎಲ್ಲವನ್ನು ಕೂಡ ತಡೆ ಹಿಡಿದಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಇದರ ಜೊತೆಗೆ 9 ವರ್ಷಗಳ ನಂತರ ಚೀನಾಕ್ಕೆ ಡೊನಾಲ್ಡ್ ಟ್ರಂಪ್ ಭೇಟಿ ಕೊಡ್ತಾ ಇದ್ದಾರೆ. 9 ವರ್ಷಗಳ ನಂತರ. ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ಚೀನಾಗೆ ಭೇಟಿ ಕೊಟ್ಟಿದ್ರು. ಒನ್ಸ್ ಅಗೇನ್ ಇದೀಗ ಮೇ 13ನೇ ತಾರೀಕಿನಿಂದ 3 ದಿನಗಳ ಕಾಲ ಚೀನಾಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಇರಾನ್, ಚೀನಾದ ಸ್ನೇಹಿ ಬಾಯಿ ಅವರ ಸ್ನೇಹಿತ್ವವನ್ನು ನಾವು ಗಮನಿಸಿದ್ದೀವಿ. ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಇವರ ಯುದ್ಧದ ಸಮಯ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಭೇಟಿ. ಕಳೆದ 9 ವರ್ಷಗಳಲ್ಲಿ ಅಮೆರಿಕ ಅಧ್ಯಕ್ಷರ ಮೊದಲ ಚೀನಾ ವಿಸಿಟ್ ಇತ್ತು. ಲಾಸ್ಟ್ ಟೈಮ್ ಅವರೇ ಹೋಗಿದ್ರು ಡೊನಾಲ್ಡ್ ಟ್ರಂಪ್. ಒನ್ಸ್ ಅಗೇನ್ ಇದೀಗ ಅವರು ಹೋಗ್ತಾ ಇದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಆಹ್ವಾನದ ಮೇರೆಗೆ ಅವರೊಂದು ಐತಿಹಾಸಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. 2017ರಲ್ಲಿ ಅವರು ಹೋಗಿದ್ರು. ಅದಾದ ನಂತರ ಇದೀಗ ಮತ್ತೆ ಹೋಗ್ತಾ ಇದ್ದಾರೆ. ಜಾಗತಿಕ ಸಂಘರ್ಷ ಆಗಿರ್ಬೋದು, ಹಾರ್ಮುಜ್ನಲ್ಲಿ ಆಗಿರುವಂಥ ಬೆಳವಣಿಗೆ, ಇದರ ಜೊತೆಗೆ ಈಗ ಅಮೆರಿಕದ ಲೆಕ್ಕಾಚಾರ ಏನಾಗಿತ್ತು, ಇರಾನ್ನ ತೈಲನ ರಫ್ತನ್ನು ತಡೆಯುವುದರ ಮುಖಾಂತರ ಚೀನಾಗೂ ಕೂಡ ಪೆಟ್ಟು ಕೊಡಬೇಕು ಅನ್ನುವಂಥ ಉದ್ದೇಶ ಅಮೆರಿಕದ್ದಾಗಿತ್ತು. ಚೀನಾಗೂ ಕೂಡ ಹೊಡೆತ ಬಿಡಬೇಕು. ಯಾಕಂದರೆ ಚೀನಾ 90% ಡಿಪೆಂಡೆನ್ಸಿ ಯಾರ ಮೇಲಿದೆ, ಇರಾನ್ನ ಮೇಲೆ ಇರುವಂಥದ್ದು. ಅದು ಕೈಗಾರಿಕೆ ಆಗಿರ್ಬೋದು, ತೈಲ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಇರಾನ್ನ ಮೇಲೆ ಡಿಪೆಂಡೆನ್ಸಿ ಇದೆ. ನಾವು ಹಾರ್ಮುಜನ್ನು ತಡೆ ಹಿಡಿದ್ರೆ ಚೀನಾಗೊಂದು ಹೊಡೆತ ಕೊಡಬಹುದು, ಆರ್ಥಿಕವಾಗಿ ಅವರು ಕೂಡ ಜರ್ಜರಿತ ಆಗಬಹುದು ಎನ್ನುವಂಥ ಆಲೋಚನೆಗಳು ಅವ್ರದ್ದಿತ್ತು. ಅದರ ಭಾಗವಾಗಿ ಒಂದು ಚರ್ಚೆ ಆಗಬಹುದು ಅನ್ನುವಂಥದ್ದು ಒಂದು ಸುದ್ದಿ. ಎರಡನೇ ಸುದ್ದಿ, ಇತ್ತೀಚೆಗೆ ಚೀನಾದ ವಿದೇಶಾಂಗ ಸಚಿವರು ಉತ್ತರ ಕೊರಿಯಾದವರ ಜೊತೆಗೇನು ಮಾತನಾಡಿದ್ದಾರೆ. ಅವರ ಪರಮಾಣು ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಅದರ ಬಗ್ಗೆಯೂ ಕೂಡ ಮಾತುಕತೆಗಳಾಗುತ್ತೆ. ಅವರ ನಿಲುವೇನಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಚೀನಾದ ಪ್ರವಾಸ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ. ಇರಾಕ್ನ ನೆಲದಲ್ಲಿ ಇಸ್ರೇಲ್ ತನ್ನ ಮಿಲಿಟರಿ ನೆಲೆಗಳನ್ನು ನಿರ್ಮಿಸ್ತಿದೆ ಎನ್ನುವಂತಹ ಸುದ್ದಿ, ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದ್ದಂತಹ ಸುದ್ದಿ ಇದು. ಇರಾಕ್ನ ಪಶ್ಚಿಮ ಮರುಭೂಮಿಯಲ್ಲಿ ಇಸ್ರೇಲ್ ತನ್ನ ಮಿಲಿಟರಿ ನೆಲೆಗಳನ್ನು ನಿರ್ಮಿಸ್ತಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಯಾವ ಕಾರಣಕ್ಕಾಗಿ? ಇರಾನ್ನ ವಿರುದ್ಧ ಹೋರಾಟ ಮಾಡುವುದಕ್ಕಾಗಿ. ಇರಾನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮೇಲೇಳದಂತೆ ನೋಡಿಕೊಳ್ಳುವುದರ ತಂತ್ರದ ಭಾಗವಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವುದ್ರ ಮೇಲೆ? ಇರಾಕ್ನ ಮೇಲೆ ಮಾಡ್ತಾ ಇತ್ತು. ಇರಾಕ್ನಲ್ಲಿ ತನ್ನ ನೆಲೆಗಳನ್ನು ನಿರ್ಮಿಸಿಕೊಂಡು, ಅದು ಯಾವುದರ ಸಾಮೀಪ್ಯ, ಇರಾನ್ಗೆ ಸಾಮೀಪ್ಯ ಇರುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಆ ಸ್ಥಳದಲ್ಲಿಯೇ ಇದ್ದುಕೊಂಡು ಯಾವುದ್ರ ಮೇಲೆ ದಾಳಿ ಮಾಡೋದು? ಇರಾನ್ನ ಮೇಲೆ ದಾಳಿ ಮಾಡೋದು. ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಜಂಟಿ ದಾಳಿಯನ್ನ ಕಳೆದ 3 ತಿಂಗಳ ಹಿಂದೆ ಇರಾನ್ನ ಮೇಲೆ ಶುರು ಮಾಡಿತ್ತು. ಗಮನಿಸಬೇಕಾದ ಸಂಗತಿ ನೋಡಿ, ಹೆಂಗೆ ಸಾಮ್ಯತೆ ಇದೆ ಎರಡು ವಿಚಾರದಲ್ಲಿ ಅಂತ. ಒಂದು, ಅಮೆರಿಕ ಇಸ್ರೇಲ್ಗೆ ಬೇಕಾದಂತಹ ಎಲ್ಲ ಯುದ್ಧ ನೌಕೆಗಳಾಗಿರ್ಬೋದು, ಯುದ್ಧ ಸಲಕರಣೆಗಳಾಗಿರ್ಬೋದು, ಟ್ಯಾಂಕರ್ಗಳಾಗಿರ್ಬೋದು, ಅವರಿಗೆ ಬೇಕಾದಂಥ ಎಲ್ಲ ಸಹಾಯಗಳನ್ನು ಮಾಡ್ತು. ಯಾವ ಕಾರಣಕ್ಕಾಗಿ? ಒಂದು ವೇಳೆ ನಾಳೆ ಯುದ್ಧ ದೊಡ್ಡ ಮಟ್ಟದಲ್ಲಿ ಹೋದರೆ ಅವತ್ತು ನೀವು ಕೂಡ ಸಿದ್ಧರಿರಬೇಕು ಎನ್ನುವಂಥ ಸಂದೇಶದ ಭಾಗವಾಗಿ ಅಮೆರಿಕ ಇಸ್ರೇಲ್ಗೆ ಸಹಾಯ ಮಾಡ್ತು. ಒಂದು. ಎರಡನೆಯದ್ದು, ಇರಾಕ್ನ ನೆಲದಲ್ಲಿ ಇಸ್ರೇಲ್ ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಮೆರಿಕ ಇದೇ ರೀತಿಯಾಗಿ ಸಹಾಯ ಮಾಡಿ ಸ್ವತಃ ಇರಾಕಿಗೂ ಕೂಡ ಅದರ ಪರಿವೇ ಬರದ ಹಾಗೆ, ಇರಾಕಿಗೂ ಕೂಡ ಅದರ ಅರಿವೇ ಇಲ್ಲದ ಹಾಗೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದೆ. ಯಾವುದು ಅಂತ ಹೇಳಿದ್ರೆ ಇಸ್ರೇಲ್. ಈ ಹಿಂದೆ ಇದೇ ಇಸ್ರೇಲ್ ಅನೇಕ ವಿಚಾರಗಳಲ್ಲಿ, ಅನೇಕ ಯುದ್ಧದ ಸಮಯದಲ್ಲಿ ಇಂಥದ್ದೊಂದು ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡಿ ಶತ್ರು ದೇಶಗಳನ್ನು ಅದನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನು ಮಾಡ್ತು. ನೀವು ಬೆಸ್ಟ್ ಎಕ್ಸಾಂಪಲ್ಲು ಇದೇ ಖಮೈನಿಯವರ ಹತ್ಯೆಯನ್ನು ಮಾಡಿದ್ದನ್ನು ನೋಡಿದ್ದೀವಿ. ಇಸ್ರೇಲ್ನ ಬಳಿ ಮೊಸಾದ್ ಎನ್ನುವಂತಹ ಒಂದು ಪಡೆ ಇದೆ. ಆ ಮೊಸಾದ್ ಹೆಂಗೆ ಕಾರ್ಯಾಚರಣೆ ಮಾಡುತ್ತೆ ಅಂತ ಹೇಳಿದರೆ, ಸ್ವತಃ ಅಲ್ಲಿಯ ಯಾವ ಅಧಿಕಾರಿಗಳಿಗೂ ಕೂಡ ಗೊತ್ತಾಗದ ಹಾಗೆ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಿ ತನ್ನ ಕೆಲಸವನ್ನು ಮುಗಿಸಿ ತನ್ನ ದೇಶಕ್ಕೆ ವಾಪಸ್ ಬರುವಂಥದ್ದು ಮೊಸಾದ್. ಆ ವಿಚಾರದಲ್ಲಿ ಇಸ್ರೇಲ್ ಸ್ಟ್ರಾಂಗ್ ಅನ್ನು ಹೊಂದಿರೋದನ್ನು ನಾವು ಗಮನಿಸಿದ್ದೀವಿ. ಅದೇ ಮಾದರಿಯಲ್ಲಿ ಇವತ್ತು ಇರಾನ್ನ ಮೇಲೆ ಇಂಥದ್ದೊಂದು ದಾಳಿಯನ್ನು ಮಾಡೋದಕ್ಕೆ ಅಥವಾ ತನ್ನಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಯಾರು ಸಜ್ಜಾಗಿರೋದು? ಇದೇ ಇಸ್ರೇಲ್ ಸಜ್ಜಾಗಿರೋದು. ಹಾಗಾದರೆ ಇರಾನ್ ಟಾರ್ಗೆಟ್, ಇರಾಕ್ನಲ್ಲಿ ಇಸ್ರೇಲ್ನ ಪಡೆ. ಹೆಂಗೆ ಸಾಧ್ಯ ಆಯ್ತಿದು? ಇರಾನ್ ವಿರುದ್ಧ ದಾಳಿ ನಡೆಸೋದಕ್ಕೆ ಇರಾಕ್ನ ಕೆಲ ಪ್ರದೇಶಗಳಲ್ಲಿ ಒಂದು ರಹಸ್ಯ ನೆಲೆಯನ್ನು ಸ್ಥಾಪನೆ ಮಾಡಿರೋದು. ನಿರ್ಜನ ಪ್ರದೇಶದಲ್ಲಿ ಗುಪ್ತ ಗಮಾನಿ ಇಸ್ರೇಲ್ ವಾಯುಪಡೆಯ 7th ವಿಂಗ್ ಘಟಕದ ಒಂದು ವಿಶೇಷ ಪಡೆಯನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಅಮೆರಿಕದ ಪ್ರಮುಖ ಪತ್ರಿಕೆ ದಿ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ಸ್ಫೋಟಕ ವರದಿಯನ್ನು ಅವರು ಹೇಳಿರೋದು. ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯ ಪ್ರಕಾರ ಇಸ್ರೇಲ್ ಈ ನೆಲೆಯನ್ನು ಅಮೆರಿಕದ ನೆರವಿನೊಂದಿಗೆ ಸ್ಥಾಪನೆ ಮಾಡಿದೆ ಅಂತ.
ಇರಾಕ್ನ ಒಂದು ಮರುಭೂಮಿ ಪ್ರದೇಶದಲ್ಲಿ ರಹಸ್ಯ ಮಿಲಿಟರಿ ನೆಲೆಯನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಒಂದು 7th ವಿಂಗ್ ಹಾಕಿದ್ದಾರೆ ಅವರು. ಇದೊಂದು 7th ವಿಂಗ್ ಅಂತ ಹೇಳಿದ್ರೆ ಒಂದು ವಿಶೇಷ ಕಾರ್ಯಾಚರಣೆ ಪಡೆ ಇದು. ಶತ್ರು ದೇಶಗಳ ಭೂಪ್ರದೇಶದ ಆಳದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಒಂದು ಪರಿಣಿತಿ ಹೊಂದಿರುವಂತಹ ಒಂದು ವಿಂಗ್ ಪಡೆ ಇದು. ಆ ಪಡೆಯನ್ನು ಅಲ್ಲವರು ಅದನ್ನು ನಿಯೋಜನೆ ಮಾಡಿರೋದು. ಹೀಗಾಗಿ ದಿ ವಾಲ್ ಸ್ಟ್ರೀಟ್ ಜರ್ನಲ್ ಏನಿದೆ ಇದೊಂದು ಗುಪ್ತ ಗಾಮಿನಿ ಅಂತ ಅವರೆಲ್ಲ ಕರೆದಿದ್ದಾರೆ ಅದಕ್ಕೆ. ಇರಾಕ್ನ ಅನ್ಬರ್ ಪ್ರಾಂತ್ಯದಲ್ಲಿ ಒಂದು 180 ಕಿಲೋಮೀಟರ್ ದೂರದಲ್ಲಿ ಒಣಗಿದ ಒಂದು ಸರೋವರದ ಪಾತ್ರದಲ್ಲಿ ಇದೆ ಅಂತ ಒಂದು ಸ್ಯಾಟಲೈಟ್ ಚಿತ್ರವು ಕೂಡ ಅದನ್ನು ತೋರಿಸಿದೆ. 7th ವಿಂಗನ್ನು 2020ರಲ್ಲಿ ಇವರು ಶುರು ಮಾಡಿದ್ರು. ಅದರಲ್ಲಿ 3 ವಿಧ ಇದೆ. ಅದು ಹೆಂಗೆ ಕೆಲಸ ಮಾಡುತ್ತೆ, ಯಾವ ಕಾರಣಕ್ಕಾಗಿ ಅಂತ. ಒಂದು ಘಟಕ 669 ಅಂತ, ಇದು ಪತನಗೊಂಡ ಪೈಲಟ್ಗಳಾಗಿರ್ಬೋದು ಅಥವಾ ಆ ವಿಮಾನಗಳು ಏನಿರುತ್ತೆ ಅವುಗಳನ್ನು ತೆಗೆದುಕೊಂಡು ಬರೋದು, ಗಾಯಾಳುಗಳಿಗೆ ರಕ್ಷಣೆ ಕೊಡೋದಕ್ಕೆ ಇದು ಕೆಲಸ ಮಾಡುತ್ತೆ. ಇವರನ್ನಲ್ಲಿ ಏನು ನಿಯೋಜನೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ 7th ವಿಂಗ್ನಲ್ಲಿ ಬರ್ತಾರೆ. ಶಲ್ದಾದ್ ಘಟಕ ಅಂತಿದೆ. ಇದು ಶತ್ರುಗಳ ನೆಲದಲ್ಲಿ ಇಳಿದು ಗುಪ್ತಚರ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಇದು ಕೆಲಸ ಮಾಡುತ್ತೆ. ಯಾರ ವಿರುದ್ಧ? ಇರಾನ್ನ ವಿರುದ್ಧ ಮಾಡೋದಕ್ಕೆ ಇದು ಸಹಾಯ. ಇದರ ಜೊತೆಗೆ ಫ್ರಂಟಲ್ ಲ್ಯಾಂಡಿಂಗ್ ಅಂತ ಕರೀತಾರೆ ಇವರು. ಫ್ರಂಟಲ್ ಲ್ಯಾಂಡಿಂಗ್ ಅಂತ ಹೇಳಿದರೆ ನಿರ್ಜನ ಪ್ರದೇಶ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಆಗಿ ನಮಗೆ ಒಂದು ವಿಮಾನಗಳನ್ನು ಲ್ಯಾಂಡಿಂಗ್ ಮಾಡೋದಕ್ಕೆ ಈ ತಕ್ಷಣವೇ ಒಂದು ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಏನು ಬರುತ್ತಲ್ಲ, ಆ ತತ್ಕ್ಷಣಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಪಡೆ ಸನ್ನದ್ಧವಾಗಿರುತ್ತೆ. ಇದನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ರು ಎನ್ನುವಂತಹ ಸುದ್ದಿಗಳನ್ನು ಇದೀಗ ದಿ ವಾಲ್ ಸ್ಟ್ರೀಟ್ ವರದಿ ಮಾಡಿರೋದು. ಹಾಗಾದರೆ ಇದನ್ನು ಪತ್ತೆ ಹಚ್ಚಿದ್ದೆ ಹೆಂಗೆ ಪತ್ತೆ ಆಯ್ತಿದ್ದು? ಸಹಜವಾಗಿ ಇರಾಕಿಗೆ ಅಥವಾ ಇರಾಕಿನ ಅಧಿಕಾರಿಗಳು ಬಂದು ಯಾರಿಗೂ ಗೊತ್ತಾಯಿತು ಅಂತಲ್ಲ, ಕುರಿಗಾಯಿಗೆ ಗೊತ್ತಾಗಿದ್ದಂಥ ವಿಚಾರ ಇದು. ಕುರಿಗಾಯಿಗೆ ಗೊತ್ತಾಯಿತು. ನೀವು F-15 ಯುದ್ಧ ವಿಮಾನ ಹೊಡೆದುರುಳಿಸಿದಾಗಲೂ ಕೂಡ ಅಮೆರಿಕ ರಹಸ್ಯ ಕಾರ್ಯಾಚರಣೆ ಮಾಡಿದ್ದು ಯಾರಿಗೆ ಗೊತ್ತಾಗಿತ್ತು? ಒಬ್ಬ ಕುರಿಗಾಯಿಗೆ ಗೊತ್ತಾಗಿತ್ತು. ಇದೇ ಇರಾನ್ನ ವಿಚಾರದಲ್ಲಿ ಈಗ ಒನ್ಸ್ ಅಗೇನ್ ಅದೇ ಆಗಿದೆ. ಈ ಹೆಲಿಕಾಪ್ಟರ್ ಹಾರಾಟವನ್ನು ಆ ಕುರಿಗಾಯಿ ಗಮನಿಸಿದ. ಅದಾದ ನಂತರ ಇರಾಕಿ ಸೇನೆಗೆ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಮಾಹಿತಿಯನ್ನು ಕೊಟ್ಟರು. ಏನಂತಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಮಾರ್ಚ್ 2026ರಲ್ಲಿ ಆದಂತಹ ಘಟನೆ ಇದು. ಕುರಿಗಾಯಿ ಒಬ್ಬ ಒಂದು ಸಂಶಯಾತ್ಮಕ ಚಟುವಟಿಕೆಗಳಲ್ಲೆಲ್ಲ ಆಗ್ತಾ ಇತ್ತು. ಅದನ್ನು ಗಮನಿಸಿ ಈ ಅನ್ವರ್ ಪ್ರಾಂತ್ಯದಲ್ಲಿ ಜನವಸತಿ ಇಲ್ಲದ ಪ್ರದೇಶದ ಕಡಿಮೆ ಎತ್ತರದ ಹೆಲಿಕಾಪ್ಟರ್ಗಳೆಲ್ಲ ಹಾರಾಟ ಆಗ್ತಾ ಇತ್ತು. ಇದನ್ನು ತೆಗೆದುಕೊಂಡು ಹೋಗಿ ಗುಂಡಿನ ಸದ್ದೆ ಎಲ್ಲವೂ ಕೂಡ ಗಮನಿಸ್ತಾ ಇದ್ದ. ಮಾಹಿತಿ ಗೊತ್ತಾದ ತಕ್ಷಣ ಈ ಇರಾಕಿ ಸೈನಿಕರಿಗೆ ಇದೆಲ್ಲ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅವರು ಹಂಬಿ ಎನ್ನುವಂಥ ಒಂದು ವಾಹನಗಳನ್ನು ತೆಗೆದುಕೊಂಡು ಬಂದು ತಪಾಸಣೆಗೆ ತೆರಳಿದ್ರು. ತನಿಖೆಯನ್ನು ಮಾಡಿದಾಗ ಇಸ್ರೇಲಿ ಪಡೆಗಳಲ್ಲಿ ನೆಲೆಯನ್ನು ರಹಸ್ಯವಾಗಿ ಕೆಲಸ ಮಾಡ್ತಾ ಇರೋದು, ಒಬ್ಬ ದಾಳಿ ಮಾಡ್ತಾ ಇರೋದು ಅದೆಲ್ಲವೂ ಕೂಡ ಗೊತ್ತಾಯಿತು. ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಯಾವ ಇರಾಕಿ ಸೈನಿಕರು ಇದನ್ನು ನೋಡೋದಕ್ಕೆ ಬಂದಿದ್ರಲ್ಲ ಆ ಸಮಯದಲ್ಲಿ ಇಸ್ರೇಲ್ನವರು ದಾಳಿ ಮಾಡಿಬಿಡ್ತಾರೆ. ಇಸ್ರೇಲ್ನವರು ದಾಳಿ ಮಾಡುವಂತಹ ಸಮಯದಲ್ಲಿ 2 ಇರಾಕಿ ಸೈನಿಕರಿಗೆ ಗಾಯ ಆಗುತ್ತೆ, 2 ಮೃತಪಟ್ಟರು ಅಂತಲೂ ಕೂಡ ಸುದ್ದಿ ಇದೆ. ಅದಾದ ನಂತರ 3 ತಿಂಗಳ ಅವಧಿಯಲ್ಲಿ ಇದನ್ನು ತಯಾರು ಮಾಡಲಾಗಿತ್ತು. 3 ತಿಂಗಳ ಅವಧಿಯಲ್ಲಿ 2025ರ ಕೊನೆಯಲ್ಲಿ ಈ ಕಾಮಗಾರಿಯನ್ನೇನೋ ಇವರು ಆರಂಭಿಸಿದ್ರಂತೆ. 3 ತಿಂಗಳ ಅವಧಿಯಲ್ಲಿ ಅಂದರೆ 90 ದಿನಗಳಲ್ಲಿ ಇದನ್ನು ಪೂರ್ಣಗೊಳಿಸಿಬಿಟ್ಟಿದ್ರು. ಇರಾನ್ನ ರಾಕೆಟ್ ದಾಳಿ ಆಗಿರ್ಬೋದು, ವೈಮಾನಿಕ ದಾಳಿಯಿಂದ ರಕ್ಷಣೆ ಪಡೆಯೋದಕ್ಕೆ ಈ ನೆಲೆಯಲ್ಲಿ ಭೂಗತ ಬಂಕರ್ಗಳನ್ನು ಇವರು ನಿರ್ಮಾಣ ಮಾಡಿದ್ರು. ಅದರ ಜೊತೆಗೆ ಕಮಾಂಡರ್ಗಳಾಗಿರ್ಬೋದು, ತಾಂತ್ರಿಕ ಸಿಬ್ಬಂದಿಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಇಲ್ಲಿ ನೆಲೆ ಊರೋದಕ್ಕೆ ಅವ್ರಿಗೊಂದು ವ್ಯವಸ್ಥೆ, ಅವರು ಅಲ್ಲಿ ಯಾರಿಗೂ ಕೂಡ ಗೊತ್ತಾಗದಾಗೆ ಇಲ್ಲಿಯೇ ಕುಳಿತುಕೊಂಡು ಕಾರ್ಯಾಚರಣೆಯನ್ನು ಮಾಡಿಸೋದಕ್ಕೆ ಅವ್ರಿಗೊಂದು ವ್ಯವಸ್ಥೆ ಅಂದರೆ ವಸತಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿತ್ತು. ಇದರ ಜೊತೆಗೆ ಈ ರಹಸ್ಯ ಯೋಜನೆಯ ಬಗ್ಗೆ ಅಮೆರಿಕದ ರಕ್ಷಣಾ ಇಲಾಖೆ ಅಧಿಕೃತವಾಗಿ ಏನೋ ಮಾಹಿತಿಯನ್ನು ಹೊರ ಹಾಕಿದೆ ಎನ್ನುವಂತಹ ಸುದ್ದಿಗಳೆಲ್ಲ ಬರ್ತಾ ಇತ್ತು. ಇದು ಒಟ್ಟಾರೆ ಈ ಬೆಳವಣಿಗೆಗಳು ಹೊರಗೆ ಹೆಂಗೆ ಬಂತು ಅನ್ನೋದರಾಗಿರುವಂಥ ಬೆಳವಣಿಗೆ ಇದು. ಒಬ್ಬ ಕುರಿಗಾಯಿ ಗೊತ್ತಾಯಿತು. ಅದಾದ ನಂತರ ಇರಾಕಿ ಸೈನಿಕರಿಗೆ ಹೇಳಿದ ನಂತರ ಇಂತಿದ್ದ ಬೆಳವಣಿಗೆ ಆಗಿದೆ ಅಂತ. ಅದಾದ ನಂತರ ಅಲ್ಲಿಂದ ಅವರು ಹೋಗೋ ಪ್ರಯತ್ನವನ್ನು ಇಸ್ರೇಲ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ ರಹಸ್ಯ ನೆಲೆ ಎಲ್ಲಿದೆ ಹಾಗಾದರೆ ಇದು ಏನು ಎತ್ತ ಅನ್ನೋದು ನೋಡೋದಾದರೆ, ಇರಾಕ್ನ ಪಶ್ಚಿಮ ಭಾಗದ ಅನ್ಬಾರ್ ಪ್ರಾಂತ್ಯದ ಮರುಭೂಮಿಯಲ್ಲಿ ಈ ಇಸ್ರೇಲ್ನ ರಹಸ್ಯ ಸೇನೆ ಇರೋದು. ಅನ್ಬರ್ ಪ್ರಾಂತ್ಯ ಇದು ಸಿರಿಯಾ ಮತ್ತು ಜೋರ್ಡಾನ್ ಗಡಿಗಳಿಗೆ ವಾಡಿ ಹೌರಾನ್ ಎನ್ನುವಂತಹ ಕಣಿವೆ ಇದು. ಆ ಕಣಿವೆಯ ಆಳದಲ್ಲಿದೆ. ಸದ್ದಾಂ ಹುಸೇನ್ ಕಾಲದಿಂದಲೂ ಕೂಡ ಒಂದು ರಹಸ್ಯ ಕೇಂದ್ರವಾಗಿ ಇದೆಲ್ಲ ಕೆಲಸವನ್ನು ಮಾಡಿದೆ. ಹೆಂಗೆ ಆಯ್ತಿದು ಅಂತ ಬೆಳವಣಿಗೆ ಅನ್ನೋದು ನೋಡೋದಾದರೆ, ಇರಾಕ್ನ ಅತಿ ದೊಡ್ಡ ಪ್ರಾಂತ್ಯ ಅನ್ಬರ್ ಪ್ರಾಂತ್ಯ ಇದು. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ನ ಈ ವಿಶ್ಲೇಷಣೆ ಮತ್ತು ಸ್ಯಾಟಲೈಟ್ನ ಚಿತ್ರಗಳ ಪ್ರಕಾರ ಈ ಎಲ್ಲ ರನ್ವೇಗಳನ್ನು ನಿರ್ಮಾಣ ಮಾಡಿರುವುದು ಕರ್ಬಾಲ್ ಮತ್ತು ನಜಾಫ್ ನಗರಗಳಿಂದ ಇದು 180 ಕಿಲೋಮೀಟರ್ ದೂರ ಇದೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಇರಾಕ್ ಮತ್ತು ಸೌದಿ ಅರೇಬಿಯಾದ ಗಡಿ ಅದಕ್ಕೂ ಕೂಡ ಸಮೀಪ ಇದೆ ಎಂದಿದು. ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಜನವಸತಿ ಇರದ ಪ್ರದೇಶ ಇದು. ಇದರ ಜೊತೆಗೆ ರಡಾರ್ ಮತ್ತು ಸಾರ್ವಜನಿಕರ ಕಣ್ಣಿಗೆ ಬೀಳದೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅತ್ಯಂತ ಸೂಕ್ತ ಪ್ರದೇಶ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಇಲ್ಲಿ ಅವರು ರಹಸ್ಯ ನೆಲೆಗಳನ್ನೆಲ್ಲವೂ ಕೂಡ ಶುರು ಮಾಡಿದ್ರು. ಇದರ ಮತ್ತೊಂದು ಭಾಗ ಅಂತ ಹೇಳಿದ್ರೆ, ಇಸ್ರೇಲ್ನಿಂದ ಇರಾನ್ಗೆ ಒಟ್ಟು 1000 ಕಿಲೋಮೀಟರ್ ಮೈಲಿಗಳಿದೆ.
ಬಟ್ ನೀವು ರಹಸ್ಯ ಕಾರ್ಯಾಚರಣೆಯ ಈ ನೆಲೆಗಳೇನಿದೆಯಲ್ಲ, ಇಲ್ಲಿಂದ ಇರಾನ್ ಅತ್ಯಂತ ಕಡಿಮೆ ದೂರದಲ್ಲಿರುವಂತಹ ಜಾಗ. ಈ ಕಾರಣಕ್ಕಾಗಿ ಇದನ್ನು ಅವರು ಶುರು ಮಾಡಿದರು, ಇಲ್ಲಿಯೇ ಶುರು ಮಾಡಿದರು ಅಂತ. ಸಿರಿಯಾ ಮತ್ತು ಜೋರ್ಡಾನ್ ದೇಶಗಳ ಗಡಿಗೆ ಹೊಂದಿಕೊಂಡಿದೆ. ವಾಡಿ ಹೌರಾನ್ ಅಂತ ಕರೀತಾರೆ ಇದನ್ನು ಅತ್ಯಂತ ನಿಗೂಢ ಮತ್ತು ಅಪಾಯಕಾರಿ ಪ್ರದೇಶ ಅಂತ ಹೇಳಲಾಗುತ್ತೆ. ಸದ್ದಾಂ ಹುಸೇನ್ ಇರಾಕ್ನ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಈ ವಾಡಿ ಹೌರಾನ್ ಪ್ರದೇಶದಲ್ಲಿ ರಾಸಾಯನಿಕ ಆಯುಧಗಳಾಗಿರ್ಬೋದು, ಅವುಗಳ ಸಂಗ್ರಹಣೆ, ರಹಸ್ಯ ಮಿಲಿಟರಿ ತರಬೇತಿಗಳನ್ನು ಕೊಡೋದಾಗಿರ್ಬೋದು, ಅದನ್ನು ಕೇಂದ್ರವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನಗಳಾಗಿತ್ತು. ಸದ್ದಾಂ ಹುಸೇನನ್ನು ಅಮೆರಿಕಾದವರು ಹೊಡೆದುರುಳಿಸಿದ ನಂತರ ಭಯೋತ್ಪಾದಕ ಸಂಘಟನೆಗಳ ಅಲ್ ಖೈದಾ ಆಗಿರ್ಬೋದು, ISISಗಳಾಗಿರ್ಬೋದು, ಇವುಗಳ ತರಬೇತಿ ಕೇಂದ್ರಗಳಾಗಿ ಕೂಡ ಇದು ಕೆಲಸ ಮಾಡಿತ್ತಂತೆ. ಇದೀಗ ಅದನ್ನು ಬಳಸಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡುವುದಕ್ಕೆ ಇದೇ ಇಸ್ರೇಲ್ನವರು ಮುಂದಾಗಿದ್ರು ಅನ್ನೋದು ನಾವು ಗಮನಿಸಬೇಕಾದಂತಹ ಸಂಗತಿ. ಇದರ ಜೊತೆಗೆ ಕಾರ್ಯಗಳೇನಿದು, ರಹಸ್ಯ ನೆಲೆಯ ಕಾರ್ಯಗಳೇನು, ಹೆಂಗೆ ಕೆಲಸ ಮಾಡುತ್ತೆ, ಯಾವೆಲ್ಲ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಇರಾನ್ ಮೇಲೆ ದಾಳಿ ನಡೆಸಿ ಮರಳುವಾಗ ಇಂಧನವನ್ನು ತುಂಬೋದು. ಈಗ ಇಸ್ರೇಲ್ನ ಕ್ಷಿಪಣಿಗಳು, ಡ್ರೋನ್ಗಳೆಲ್ಲ ದಾಳಿ ಆಗುತ್ತೆ, ವಿಮಾನಗಳೆಲ್ಲ ಹೋಗುತ್ತೆ. ಅವುಗಳು ಅಟ್ಯಾಕ್ ಮಾಡಿ ವಾಪಸ್ ಬರುವಂತಹ ಸಮಯದಲ್ಲಿ ತೈಲ ಏನಾದರೂ ಖಾಲಿ ಆದರೆ, ಇಂಧನ ಖಾಲಿ ಆದರೆ ಅದನ್ನು ತುಂಬಿಸೋ ಪ್ರಯತ್ನವನ್ನು ಮಾಡೋದು, ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ನಿಗಾ ಇಡೋದು ಮತ್ತು ಡ್ರೋನ್ಗಳ ದಾಳಿ ಮಾಡೋದು, ಇಸ್ರೇಲಿ ಪೈಲಟ್ಗಳ ರಕ್ಷಣೆಗೆ ಹೆಲಿಕಾಪ್ಟರ್ಗಳ ರವಾನೆ ಮಾಡೋದು, ಕಮಾಂಡೋಗಳ ವಾಸಕ್ಕೆ ಇದು ಅನುಕೂಲ ಆಗುತ್ತೆ. ಇರಾನ್ನ ಕ್ಷಿಪಣಿ ರೆಡಾರ್ ಸಂಕೇತವನ್ನು ಕದಿಯೋದಕ್ಕೂ ಕೂಡ ಇಲ್ಲಿ ಉಪಕರಣಗಳನ್ನು ಇಡಲಾಗುತ್ತೆ ಎನ್ನುವಂತಹ ಸುದ್ದಿಗಳು ಬರುತ್ತೆ. ಅಂದರೆ ಇಸ್ರೇಲ್ಗೆ ಇದೊಂದು ಲಾಜಿಸ್ಟಿಕ್ಸ್ ಆಗಿ ಕೆಲಸವನ್ನು ಮಾಡುತ್ತೆ. ಹೆಂಗೆ ಲಾಜಿಸ್ಟಿಕ್ ಆಗಿ ಕೆಲಸ ಮಾಡುತ್ತೆ? ಒಂದು ಮುಂಚೂಣಿ ಕಾರ್ಯಾಚರಣೆ ಕೇಂದ್ರ ಅಂತ ಹೇಳ್ತಾರೆ ಇದನ್ನು. ಒಂದು ಇಂಧನ, ಶಸ್ತ್ರಾಸ್ತ್ರ ಮತ್ತು ತಾಂತ್ರಿಕ ನೆರವು ಕೊಡೋದಕ್ಕೆ ಒಂದು ಲಾಜಿಸ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಎರಡನೇದ್ದು, ವಿಮಾನ ಪತನ ಆದರೆ ಅಥವಾ ಏನಾದರೂ ಪೈಲಟ್ಗಳು ಸಿಕ್ಕಾಕೊಂಡು ಬಿಟ್ಟರೆ ಅವರನ್ನು ರಕ್ಷಣೆ ಮಾಡೋದಕ್ಕಾಗಿ ಕೂಡ ಈ ಕೇಂದ್ರ ಕೆಲಸವನ್ನು ಮಾಡುತ್ತೆ. 2. ಮೂರನೇದು, ಇರಾನ್ನ ಒಟ್ಟಾರೆ ಚಟುವಟಿಕೆಗಳೇನಾಗ್ತಾ ಇದೆ, ಯುದ್ಧದ ವಿಚಾರದಲ್ಲಿ ಅವರೆಲ್ಲ ಏನೇನು ಮಾಡ್ತಿದ್ದಾರೆ, ಏನು ಎತ್ತ ಅನ್ನೋದನ್ನು ಅವರ ಹತ್ತಿರದಿಂದಲೇ ಇಟ್ಕೊಂಡು, ಯಾಕಂದರೆ 1000 ಮೈಲಿ ದೂರ ಆಗುತ್ತೆ ಇರಾನ್ ಮತ್ತು ಇಸ್ರೇಲ್ಗೆ, ಅದನ್ನು ಹತ್ತಿರದಿಂದಲೇ ಇರಾಕ್ನಿಂದ ಕುಳಿತುಕೊಂಡು ನೋಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಒಂದು ಸುದ್ದಿ ಇದೆ. ಏನು ಸುದ್ದಿ ಅಂತ ಹೇಳಿದ್ರೆ, ಅಮೆರಿಕಾದ F-15 ಯುದ್ಧ ವಿಮಾನವನ್ನು ಯಾವ ಇರಾನ್ ಹೊಡೆದುರುಳಿಸಿತ್ತೋ ಆ ಯುದ್ಧ ವಿಮಾನವನ್ನು ರಕ್ಷಣೆ ಮಾಡೋದಕ್ಕೆ, ಅದನ್ನು ಹುಡುಕಾಡೋದಕ್ಕೆ, ಅದರ ಪೈಲಟ್ಗಳ ರಕ್ಷಣೆ ಮಾಡೋದಕ್ಕೆ ಇದೇ ಕೇಂದ್ರದ ಮುಖಾಂತರ ಇಸ್ರೇಲ್ ಅಮೆರಿಕಕ್ಕೆ ಸಹಾಯ ಮಾಡಿತ್ತು ಎನ್ನುವಂತಹ ಸುದ್ದಿ ಇದೆ. ಹೀಗಾಗಿ ಇದು ಯಾರಿಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಇಸ್ರೇಲ್ಗೆ ಸಹಾಯ ಆಗ್ತಾ ಇತ್ತು. ಇದರ ಜೊತೆಗೆ ಅಮೆರಿಕಕ್ಕೆ ಇವರು ಮೊದಲು ಮಾಹಿತಿಯನ್ನು ಕೊಟ್ಟಿದ್ರು ಅಂತ, ಅಮೆರಿಕಕ್ಕೆ ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ರು ಅಂತ. ಹೆಂಗೆ? ನೀವು ಅಮೆರಿಕಾದ ಅನುಮತಿ ಇಲ್ಲದೆ ಇಸ್ರೇಲ್ ಇಂಥದ್ದೊಂದು ಸಾಹಸಕ್ಕೆ ಹೋಗುತ್ತಾ? ಈ ಪ್ರಶ್ನೆಗೆ ನಾವು ಮೊದಲು ಉತ್ತರವನ್ನು ತೆಗೆದುಕೊಳ್ಬೇಕು. ಆ ಸಾಹಸಕ್ಕೆ ಹೋಗಲ್ಲ, ಅಮೆರಿಕಾದ ಅನುಮತಿಯನ್ನು ಪಡೆದುಕೊಂಡೇ ಅವರು ಹೋಗ್ತಾರೆ ಅಂತ. ಅಮೆರಿಕ ಸಂಪೂರ್ಣವಾಗಿ ಅದರ ಅರಿವನ್ನು ಹೊಂದಿತ್ತು, ಮೌನ ಬೆಂಬಲವನ್ನು ಮಾತ್ರ ಕೊಟ್ಟಿತ್ತವರು. ಪರೋಕ್ಷವಾಗಿ ಅಥವಾ ನೇರವಾಗಿ ಅದ್ರ ಬಗ್ಗೆ ಅವರು ಮಾತನಾಡಿರಲಿಲ್ಲ. ಅಮೆರಿಕಾದ ನಿಯಂತ್ರಣದಲ್ಲಿರುವ ವಾಯು ಪ್ರದೇಶದ ಮುಖಾಂತರವೇ ಹಾದು ಹೋಗಬೇಕು. ಅಮೆರಿಕ ಸಮ್ಮತಿ ಇಲ್ಲದೆ ಇಸ್ರೇಲ್ ರಹಸ್ಯ ನೆಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅವಾಗಲೇ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ. ಅಮೆರಿಕಾದವರು ಇವರಿಗೆ ಸಹಾಯ, ಇಸ್ರೇಲ್ನವರಿಗೆ ಅಮೆರಿಕಾದವರು ಸಹಾಯ ಮಾಡಿದರು. 2 ವಿಚಾರದಲ್ಲಿಯೂ ಕೂಡ ಹಾಗೇ ಇದೆ. ಒಂದು ಕಡೆ ಅವರಿಗೆ ಬೇಕಾದಂಥ ಯುದ್ಧ ನೌಕೆಗಳು, ಅವರಿಗೆ ಬೇಕಾದ ಶಸ್ತ್ರಾಸ್ತ್ರಗಳ ಪೂರೈಕೆ ಒಂದು ಕಡೆ ಆಯಿತು, ಮತ್ತೊಂದು ಕಡೆ ಇಲ್ಲಿ ಒಂದು ನೆಲೆಯನ್ನು ಸ್ಥಾಪನೆ ಮಾಡುವ ಮುಖಾಂತರ ಇರಾನನ್ನು ಬಗ್ಗು ಬಡಿಯೋದಕ್ಕೆ ಇವರು ಪ್ರಯತ್ನವನ್ನು ಮಾಡಿದ್ರು ಅಂತ ಪೂರ್ವಾನುಮತಿ ಅರಿವಿತ್ತು. ಇದರ ಜೊತೆಗೆ ವಾಯು ಪ್ರದೇಶದ ರಕ್ಷಣೆಯೂ ಕೂಡ ಆಗಿದೆ. ಇರಾಕ್ ಹೇಳೋ ಪ್ರಕಾರ, ಇರಾಕ್ ಏನು ಹೇಳಿದೆ ಅಂತ ಹೇಳಿದ್ರೆ, ಅಮೆರಿಕ ಇರಾಕ್ನ ವಾಯು ಪ್ರದೇಶದ ಮೇಲೆ ನಿಯಂತ್ರಣ ಹೊಂದಿದೆ, ಇಸ್ರೇಲಿ ವಿಮಾನ ರಹಸ್ಯ ಸಂಚಾರಕ್ಕೆ ಅನುಮತಿ ಮಾಡಿಕೊಡೋದಕ್ಕೆ ಈ ರಡಾರ್ಗಳ ವ್ಯವಸ್ಥೆಯನ್ನು ಸ್ಥಗಿತ ಮಾಡಿತ್ತು ನಮ್ಮದು ಅಂತ ಯಾರು ಆರೋಪ ಮಾಡಿರೋದು? ಇರಾಕ್ ಆರೋಪ ಮಾಡಿರೋದೆ. ಇದರ ಸತ್ಯವು ಇಲ್ಲೇ ಗೊತ್ತಾಗುತ್ತೆ, ಅಮೆರಿಕ ಅವರಿಗೆ ಸಹಾಯ ಮಾಡಿತ್ತು ಅಂತ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಮಾರ್ಚ್ 2026ರಲ್ಲಿ ಆಗಿತ್ತು ಅಂತ ಹೇಳ್ತಾರೆ. ಅದನ್ನು ಅಮೆರಿಕಾದವರು ನಿರಾಕರಣೆ ಮಾಡ್ತಾರೆ, ಇರಾಕ್ನವರು ಹೌದು ಹಿಂಗಾಗಿತ್ತು ಅಂತ ಹೇಳ್ತಾರೆ. ಬಟ್ ಒಟ್ಟಾರೆ ಬೆಳವಣಿಗೆ 2 ದೇಶಗಳ ಮಧ್ಯಸ್ಥಿಕೆಯಲ್ಲೇ, 2 ದೇಶಗಳ ಮಾತುಕತೆಯಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗಿರೋದಕ್ಕೆ ಖಂಡಿತ ಸಾಧ್ಯ ಇದೆ. ಹೀಗಾಗಿ ಅಮೆರಿಕಾಗೆ ಅವರು ಮೊದಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇದು ಈ ರಹಸ್ಯ ನೆಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅಮೆರಿಕ ಹೇಗೆ ಸಹಾಯ ಮಾಡಿತ್ತು ಅನ್ನೋದ್ರ ಬಗ್ಗೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಬಿಕ್ಕಟ್ಟು, ಇದಕ್ಕೆ ಒಂದು ಇರಾಕ್ನ ವಾದವೂ ಕೂಡ ಇದೆ, ಇರಾನ್ನ ವಾದ ಇದೆ. ಏನಿದು ವಾದ? ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಅಂತ ನೋಡೋದಾದರೆ, ಇರಾಕ್ನಿಂದ ಈ ಬಗ್ಗೆ ವಿಶ್ವಸಂಸ್ಥೆಗೆ ಒಂದು ಅಧಿಕೃತ ದೂರು ಕೊಡಲಾಗಿದೆ. ಏನಂತ ಹೇಳಿದರೆ, ಈ ದಾಳಿಗೆ ಅಮೆರಿಕಾವೇ ಕಾರಣ ಅಂತ ಅವರೆಲ್ಲ ಆರೋಪ ಮಾಡಿದ್ದಾರೆ. ಅದನ್ನು ಅಮೆರಿಕ ಅಲ್ಲಗಳೆದಿದೆ, ನಮ್ದೇನು ಇಲ್ಲ ಅದರಲ್ಲಿ ಅಂತ, ನಮ್ಮ ಪಾತ್ರ ಇಲ್ಲ ಅಂತ ಇಸ್ರೇಲ್ ಕಡೆಗೆ ಅವರೆಲ್ಲ ಬಟ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರು, ಇಸ್ರೇಲಿ ಪಡೆಗಳು ಇರಾಕ್ನ ಸೈನಿಕರ ಮೇಲೆ ದಾಳಿ ನಡೆಸಿದಾಗ ಇರಾಕ್ ಸರ್ಕಾರ ಇದು ಅಮೆರಿಕದ ಕೃತ್ಯ ಅಂತ ಭಾವಿಸಿ ವಿಶ್ವಸಂಸ್ಥೆಗೆ ದೂರು ಕೊಡ್ತು. ಆದರೆ ಅಮೆರಿಕ ಮಾತ್ರ ಈ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಅವರು ಹೇಳ್ತಾ ಇದ್ದಾರೆ, ಇದು ನಮ್ಮ ಕೃತ್ಯ ಅಲ್ಲ, ನಮ್ಮದೇನು ಪಾತ್ರ ಇಲ್ಲ, ಇದೆಲ್ಲವೂ ಕೂಡ ಇಸ್ರೇಲ್ನ ಪಾತ್ರ ಅಂತ.
ಹೀಗಾಗಿ ಈ ಬೆಳವಣಿಗೆ ಆಯ್ತಲ್ಲ, ಅಂದರೆ ಯಾವಾಗ ಇವರು ಇರಾಕ್ನ ಸೈನಿಕರು ಬಂದು ಇಂಥದ್ದೊಂದು ದಾಳಿ ಮಾಡಿ ಅವರನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡಿದ್ರು, ಅವರು ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿದ್ರಲ್ಲ, ಆ ಸಮಯದಲ್ಲಿ ಕೆಲವು ಗಂಟೆಗಳಲ್ಲಿ ಇಸ್ರೇಲ್ನ ಸೈನಿಕರು ಅಥವಾ ಅವರು ಸ್ಥಾಪನೆ ಮಾಡಿದ್ದಂತಹ ರಹಸ್ಯ ಬಂಕರ್ಗಳಾಗಿರ್ಬೋದು, ರಹಸ್ಯ ನೆಲೆಗಳಾಗಿರ್ಬೋದು ಎಲ್ಲವನ್ನ ಕಿತ್ಕೊಂಡು ವಾಪಸ್ ತಮ್ಮ ದೇಶಕ್ಕೆ ಹೋದ್ರು ಅಂತ ಈಗ ಬರ್ತಾ ಇರುವಂತಹ ಸುದ್ದಿ. ಇದು ಹೇಗೆ ಒಬ್ಬ ಕುರಿಗಾಯಿಯಿಂದ ಹಿಡಿದು ಇರಾಕ್ನ ಸೈನಿಕರಿಗೆ ಈ ಎಲ್ಲ ವಿಚಾರಗಳು ಗೊತ್ತಾಗಿ ಇದು ವಿಶ್ವಸಂಸ್ಥೆಯ ತನಕವೂ ಕೂಡ ಈ ಪ್ರಕರಣ ಹೋಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್. ಇನ್ನು 3ನೇ ಸುದ್ದಿ ಪಾಕಿಸ್ತಾನದ ಸುದ್ದಿ. 4ನೇ ಸುದ್ದಿ ಪಾಕಿಸ್ತಾನದ ಸುದ್ದಿ. ಏನು ಸುದ್ದಿ ಅಂತ ಹೇಳಿದರೆ, ಭಾರತ ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಮಾಡಿತ್ತು. ಈ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡಿ ತನ್ನ ಅನೇಕ ವಾಯು ನೆಲೆಗಳನ್ನು ಕಳೆದುಕೊಂಡಿತ್ತು. ಅದರ ಜೊತೆಗೆ ಭಯೋತ್ಪಾದಕರು ತಮ್ಮ ನೆಲೆಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಅನೇಕ ಭಯೋತ್ಪಾದಕರು ಈ ಘಟನೆಯಲ್ಲಿ ಸತ್ತು ಮಣ್ಣಾಗಿ ಹೋದರು. ಈ ಘಟನೆ ಆಯಿತು ಮೊನ್ನೆ ಅಷ್ಟೇ. ಆಪರೇಷನ್ ಸಿಂಧೂರಿಗೆ 7ನೇ ತಾರೀಕಿಗೆ 1 ವರ್ಷ ಆಯಿತು. ನಾವು ತ್ಯಾಗ ಬಲಿದಾನದ ಬಗ್ಗೆ ಈ ದೇಶದ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಟ್ಟು ಭಾರತದ ಸೈನಿಕರ ಬಗ್ಗೆ ಕೊಂಡಾಡಿದ್ದನ್ನೆಲ್ಲ ನೋಡಿದ್ದೀವಿ. ಆದರೆ ಇವತ್ತು ಪಾಕಿಸ್ತಾನ ಈ ಆಪರೇಷನ್ ಸಿಂಧೂರಿಗೆ ಪ್ರತಿಕಾರವಾಗಿ ಭಾರತದ ವಿರುದ್ಧ ಫೀಲ್ಡ್ ಮಾರ್ಷಲ್ ಮುನೀರ್ ನಾಲಿಗೆಯನ್ನು ಹರಿಬಿಟ್ಟು ಕೆಲವೊಂದಿಷ್ಟು ಮಾತುಕತೆಗಳನ್ನು ಆ ವ್ಯಕ್ತಿ ಮಾತನಾಡಿದ್ದಾನೆ. ಆ ವ್ಯಕ್ತಿ ಮಾತನಾಡೋದರ ಜೊತೆಗೆ ಅವರು ಮರ್ಕೆ ಹಕ್ ಅನ್ನೋದನ್ನು ನಾವು ಆಚರಣೆ ಮಾಡ್ತೀವಿ ಅಂತ. ಮರ್ಕೆ ಹಕ್ ಯಾವುದಕ್ಕೆ ಪ್ರತಿಕಾರವಾಗಿದ್ದು? ಆಪರೇಷನ್ ಸಿಂಧೂರಕ್ಕೆ. ಆಪರೇಷನ್ ಸಿಂಧೂರದ ಪ್ರತಿಕಾರವಾಗಿ ಮರ್ಕೆ ಹಕ್ ಅನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಅವರು ಕರೆ ಕೊಟ್ಟಿದ್ದಾರೆ ಶಹಬಾಜ್ ಶರೀಫ್. ಪಾಕ್ನಲ್ಲಿ ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಇದನ್ನು ಶುರು ಮಾಡ್ತೀವಿ ಅಂತ ಹೇಳಿರೋದು. ಮೇ 10ನೇ ತಾರೀಕಿಗೆ ಮರ್ಕೆ ಹಕ್ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಪಾಕ್ PM ಶರೀಫ್ ಘೋಷಣೆ ಮಾಡಿದ್ದಾರೆ. ವೈರಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಅಂತ ಶಹಬಾಜ್ ಶರೀಫ್ ಒಂದು ಬಿಲ್ಡಪ್ ಕೊಟ್ಕೊಂಡಿದ್ದಾರೆ. ಯಾರಿಗೂ ಉತ್ತರ ಕೊಟ್ಟಿದ್ದಾರೆ, ಯಾರಿಗೆ ಹೊಡೆತ ಕೊಟ್ಟಿದ್ದಾರೆ, ಯಾರ ಪರಿಸ್ಥಿತಿ ಏನಾಗಿದೆ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಎಲ್ರಿಗೂ ಗೊತ್ತಿದೆ, ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ. ಹೀಗಾಗಿ ಅವರು ಒಂದು ಮರ್ಕೆ ಹಕ್ ಮಾಡಿದಾರಲ್ಲ, ಅದರ ಕನ್ನಡದ ಅರ್ಥ ಸತ್ಯದ ಯುದ್ಧ. ಯಾವುದು ಸತ್ಯದ ಯುದ್ಧ? ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದ ಸತ್ಯದ ಯುದ್ಧನ? 26 ಜನರನ್ನು ಬಲಿ ಪಡೆದುಕೊಂಡ್ರಲ್ಲ, ನಿಮ್ಮದೇ ಕೃಪಾ ಪೋಷಿತ ಭಯೋತ್ಪಾದಕ ಸಂಘಟನೆಗಳ ಭಯೋತ್ಪಾದಕರು ಬಂದು 26 ಜನ ಅಮಾಯಕರ ಜೀವವನ್ನು ಬಲಿ ಪಡೆದುಕೊಂಡ್ರಲ್ಲ, ಯಾವುದು ಸತ್ಯದ ಯುದ್ಧ? ಒಂದು ಹೆಸರು ಇಡೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ನಾಚಿಕೆ ಆಗಬೇಕು. ಸ್ವತಃ ಮುಸ್ಲಿಂ ಕಂಟ್ರಿಗಳೇ ನಿಮ್ಮನ್ನೇ ಮಾನ್ಯ ಮಾಡದೇ ಇರುವಂತಹ ಈ ಸಮಯದಲ್ಲಿ ಸತ್ಯದ ಯುದ್ಧ ಅಂತೆ. ಅಮೆರಿಕ ಗೊತ್ತಿದೆ, ಚೀನಾ ಗೊತ್ತಿದೆ, ಮುಸ್ಲಿಂ ದೇಶಗಳಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ನಿಮ್ಮ ಬಂಡವಾಳ ಏನಿದೆ, ನಿಮ್ಮ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ. ಯಾರೋ ಬಿಡಿಗಾಸು ಕೊಡದೆ ಹೋದರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನಡೆಯದೇ ಇರುವಂತಹ ಪರಿಸ್ಥಿತಿಯಲ್ಲಿ ಸತ್ಯದ ಯುದ್ಧದ ಬಗ್ಗೆ ಪಾಕಿಸ್ತಾನ ಮಾತನಾಡುತ್ತಂತೆ. ಯಾವುದು ಸತ್ಯದ ಯುದ್ಧ? ಈ ಭಯೋತ್ಪಾದಕರನ್ನ ಪೋಷಿಸಿ ಅವರನ್ನೇ ನಂಬಿಕೊಂಡು ಬದುಕುವಂತಹ ದೇಶ ಯಾವುದಾದ್ರೂ ಜಗತ್ತಿನಲ್ಲಿ ಇದ್ರೆ ಇದೇ ಪಾಕಿಸ್ತಾನ. ವಿಶ್ವಸಂಸ್ಥೆ ಚಿಮಾರಿ ಹಾಕಿದೆ, IMF ಸಾಲ ಕೊಡೋದಕ್ಕೆ ಮುಂದಾಗೋದಿಲ್ಲ. ಇದೇ ಅಮೆರಿಕ, ಚೀನಾದವರು ನಿಮಗೆ ಬಿಲಿಯನ್ ಗಟ್ಟಲೆ ಡಾಲರ್ ಸಾಲ ಕೊಡದೆ ಹೋದರೆ ದೇಶ ನಡೆದೇ ಇರುವಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇರುವಂತಹ ಈ ಸಮಯದಲ್ಲಿ ಮರ್ಕೆ ಹಕ್ ಅಂತೆ. ಮರ್ಕೆ ಹಕ್ ಅಂತ ಹೇಳಿದ್ರೆ ಸತ್ಯದ ಯುದ್ಧ. ಏನು ಸತ್ಯದ ಯುದ್ಧ ಮಾಡ್ತಾರೆ ಇವರು? ಯಾವ ಕಾರಣಕ್ಕಾಗಿ ಸತ್ಯದ ಯುದ್ಧ ಮಾಡ್ತಾರೆ? ಹಿಂದೆ ಕಾರ್ಗಿಲ್ ಇದ್ದಾಗ ಆದಾಗಾಯಿತು, ಅವತ್ತು ಕೂಡ ಹೊಡೆತ ತಿಂದ್ರಿ. ಅದಾದ ನಂತರ ಇದೇ ಪಾಕಿಸ್ತಾನ ಕಾಲಕ್ಕೆ ಎದುರುಕೊಂಡು ಭಯೋತ್ಪಾದಕರನ್ನ ಭಾರತದ ಮೇಲೆ ಬಿಟ್ಟು ಗಡಿ ಆಚೆಗಿನ ಭಯೋತ್ಪಾದನೆ ಮಾಡುವಂತಹ ಸಮಯದಲ್ಲೂ ಕೂಡ ಆ ಭಯೋತ್ಪಾದನೆಗೂ ಕೂಡ ಭಾರತ ಯಾವುದೇ ಕಾರಣಕ್ಕೂ ನಾವು ಸಹಿಷ್ಣುತೆಯನ್ನು ತೋರುವುದಿಲ್ಲ ಅಂತ ಹೇಳ್ತು ಭಾರತ ಯಾವುದೇ ಕಾರಣಕ್ಕೂ ಗಡಿ ಆಚೆಗಿನ ಭಯೋತ್ಪಾದನೆಗೆ ಯಾವುದೇ ಕಾರಣಕ್ಕೂ ನಾವು ಸಹಿಷ್ಣುತೆ ತೋರೋದಿಲ್ಲ. ನಾವು ಭಯೋತ್ಪಾದನೆಯ ವಿರುದ್ಧ ಇವತ್ತು ಹೋರಾಡ್ತಿದ್ದೀವಿ, ಮುಂದವೂ ಕೂಡ ಹೋರಾಡ್ತೀವಿ. ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ನಮ್ಮ ಮುಲಾಜೆ ಇಲ್ಲ ಅಂತ ಭಾರತ ಎಚ್ಚರಿಕೆ ಕೊಡ್ತು. ಇದರ ಹೊರತಾಗಿಯೂ ಕೂಡ ಪಾಕಿಸ್ತಾನ ಕಾಲಕ್ಕೆ ಎದುರುಕೊಂಡು ಜಗಳ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಇವತ್ತು ಸತ್ಯದ ಯುದ್ಧದ ಬಗ್ಗೆ ಪಾಕಿಸ್ತಾನದಲ್ಲಿ ಮಾತುಕತೆಗಳಾಗಿರೋದು, ಒಂದು ಆಚರಣೆಯನ್ನು ಮಾಡ್ತಾರಂತೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಲ್ಲಿ ಆಗಿದೆ. ಪಾಕ್ ಮತ್ತು ಭಾರತದ ಈ ಕದನ ವಿರಾಮದ ಬಗ್ಗೆ ಬಡಾಯಿ ಬಿಟ್ಟುಬಿಟ್ಟಿದ್ದಾರೆ. ಏನು ಬಡಾಯಿ? ಭಾರತದವರೇ ಹೇಳಿದ್ರು ನಮಗೆ ಏನಂತ, ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ. ಭಾರತದ 26ಕ್ಕೂ ಹೆಚ್ಚು ಸೇನಾ ನೆಲೆಗಳ ಮೇಲೆ ನಾವು ದಾಳಿ ನಡೆಸಿ ಯಶಸ್ವಿಯಾಗಿತ್ತು. ಅಮೆರಿಕ ಬಳಿ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಳ್ಳುವಂತೆ ಮನವಿ ಮಾಡಿದರು ಅಂತ. ಪ್ರಾದೇಶಿಕ ಶಾಂತಿಗಾಗಿ ಒಪ್ಪಂದವನ್ನು ಮಾಡಿಕೊಳ್ಳಾಯಿತು ಅಂತ ಪಾಕ್ನ ಫೀಲ್ಡ್ ಮಾರ್ಷಲ್ ಮುನೀರ್ ಬಡಾಯಿಯನ್ನು ಕೊಚ್ಕೊಂಡಿದ್ದಾನೆ ಈ ವ್ಯಕ್ತಿ. ನೀವು ನೋಡಿ, ಪಾಕಿಸ್ತಾನದ DGM
ಭಾರತದ DGMO ಜೊತೆಗೆ ಮಾತನಾಡಿ ಅವರು ಹೇಳಿದ್ರಂತೆ, ಸಂಪರ್ಕ ಸಾಧಿಸಿದ್ರಂತೆ, ಇಲ್ಲ ಮುಗಿಸಿಬಿಡೋಣ ಯುದ್ಧವನ್ನು, ಕದನ ವಿರಾಮವನ್ನು ಘೋಷಣೆ ಮಾಡಿಬಿಡೋಣ ಅಂತ ಅವರೆಲ್ಲ ವಿನಂತಿ ಮಾಡಿದ್ರು. ಯಾವಾಗ ಮೇ 10ನೇ ತಾರೀಕು 2025 ಮಧ್ಯಾಹ್ನ 3:35 ಅಲ್ಲಿಯೇ DGMO ಭಾರತದ DGMOಗೆ ಕರೆ ಮಾಡಿ ಮಾತನಾಡಿದ್ದು. ಇದಾದ ನಂತರ 2 ಗಂಟೆಗೆ ಸರಿಸುಮಾರು 5 ಗಂಟೆ ಸುಮಾರಿಗೆ ಭೂಸೇನೆ, ವಾಯುಸೇನೆ ಅಥವಾ ನೌಕಾದಳ ಈ ಎಲ್ಲ ದಾಳಿಗಳೇನಾಗ್ತಾ ಇತ್ತಲ್ಲ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಲಾಯಿತು. ಮತ್ತೊಂದು ಈ ಮಾತುಕತೆ ಒಪ್ಪಂದದ ಜೊತೆಗೆ ಅವತ್ತು ಭಾರತವು ಇರುವ ಒಂದು ಎಚ್ಚರಿಕೆ ಕೊಡ್ತು. ಏನಂತ ಹೇಳಿದ್ರು, ಭಯೋತ್ಪಾದನೆ ಮತ್ತು ಮಾತುಕತೆ ಜೊತೆಯಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ತಿಳ್ಕೊಳ್ಳಿ ನೀವು. ಯಾವ ಪಾಕಿಸ್ತಾನ ಇವತ್ತು ಭಾರತವೇ ಕದನ ವಿರಾಮಕ್ಕೆ ಮಾತುಕತೆಗೆ ಬಂತು ಅಂತ ಹೇಳ್ತಾ ಇದ್ದಾರಲ್ಲ, ಅವತ್ತು ನಾವು ಹಾಗಾಗಿದ್ರೆ ಈ ಮಾತನ್ನು ಹೇಳೋ ಅವಶ್ಯಕತೆ ಬರ್ತಿರ್ಲಿಲ್ಲ. ನಮಗೆ ಮಾತುಕತೆಯನ್ನು ಮಾಡಿ ಸುಮ್ಮನಾಗಿರ್ಬೋದಿತ್ತು. ಅವತ್ತು ಅವರು ಹೇಳಿದ್ರು ಮಾತುಕತೆ ಮತ್ತು ಭಯೋತ್ಪಾದನೆ ಒಟ್ಟಿಗೆ ಸಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂಥ ದಾಳಿಗಳಾದರೆ ನಾವು ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ. ಇದು ಬಿಡಿ, ಸಿಂಧೂ ನದಿ ನೀರನ್ನು ಬಂದ್ ಮಾಡಿದಾಗ ಯಾವ ಪಾಕಿಸ್ತಾನ ಗೋಗರಿತು? ಯಾವ ಪಾಕಿಸ್ತಾನ ಗೋಗರಿತು? ನಮಗೆ ಕೃಷಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಕೈಗಾರಿಕೆಗಳಿಗೆ ನೀರಿಲ್ಲ, ಆ ನದಿಗಳೆಲ್ಲ ಬತ್ತಿ ಹೋಗ್ತಾ ಇದೆ, ಭಾರತ ನಮಗೆ ನೀರು ಕೊಡ್ತಾ ಇಲ್ಲ, ನಾವು ವಿಶ್ವಸಂಸ್ಥೆಗೆ ಹೋಗ್ತೀವಿ ಇತ್ಯಾದಿ ಇತ್ಯಾದಿ ಅಂತ ಮಾತನಾಡಿತ್ತಲ್ಲ ಪಾಕಿಸ್ತಾನ. ಎಲ್ಲಿ ಹೋಯ್ತು ಇವತ್ತು ಪಾಕಿಸ್ತಾನ? ಅಮೆರಿಕಾದ ಮುಂದೆ ಭಾರತ ಹೋಗಿ ಹೇಳ್ತಂತೆ ಏನಂತ, ನಾವು ಕದನ ವಿರಾಮ ಬೇಕು ನಮಗೆ, ಪಾಕಿಸ್ತಾನದವ್ರ ಜೊತೆಗೆ ಮಾತನಾಡಿ ಅಂತ. ಸ್ವತಃ ಅಮೆರಿಕಾದ ಡಾಕ್ಯುಮೆಂಟ್ಸ್ಗಳಲ್ಲೂ ಕೂಡ ಯಾರು ಮಾತುಕತೆಗೆ ಮೊದಲು ವಿನಂತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ದಾಖಲೆ ಇದೆ. ಭಾರತದ ಬಳಿಯೂ ಕೂಡ ದಾಖಲೆ ಇದೆ, ಅಮೆರಿಕಾದ ಬಳಿಯೂ ಕೂಡ ದಾಖಲೆ ಇದೆ. ಇದರ ದಾಳಿಯ ಹೊಡೆತಕ್ಕೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡಿ ಹೋಗಿತ್ತು. ವಿಲವಿಲ, ವಾಯುನೆಲೆಗಳು ಹಾಳಾಗಿ ಹೋಯಿತು. ಅನೇಕ ಭಯೋತ್ಪಾದಕರು, ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ಭಾರತ ತನ್ನ ನೆಲದಲ್ಲೇ ಕುಳಿತುಕೊಂಡು ದಾಳಿ ಮಾಡೋದ್ರ ಮುಖಾಂತರ ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡಿತು. ಈ ಹೀನಾಯ ಸೋಲನ್ನು ಅನುಭವಿಸಿದ ನಂತರವೂ ಕೂಡ ಪಾಕಿಸ್ತಾನ ಇವತ್ತು ಬುದ್ಧಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಮುನೀರ್ ಆಗಿರ್ಬೋದು, ಶಹಬಾಜ್ ಶರೀಫ್ ಆಗಿರ್ಬೋದು, ಇವರ ಬಾಯಿಗಳಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡದೆ ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇತ್ತೀಚೆಗೆ ಒಂದು ಸುದ್ದಿ ಬಂತಲ್ಲ, ಇದೇ ಮುನೀರು ಜಮ್ಮು ಕಾಶ್ಮೀರವನ್ನು ಗುರಿಯಾಗಿಸಿಕೊಂಡು ಮತ್ತೊಂದು ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾನೆ ಅಂತ. ಏನು ದಾಳಿ ಮಾಡ್ತೀರಿ ನೀವೆಲ್ಲ? ಏನು ದಾಳಿ ಮಾಡೋದಕ್ಕೆ ಸಾಧ್ಯ ಇದೆ? ಈ ಪ್ರಶ್ನೆಗಳಿಗೆ ಹಲವು ಉತ್ತರಗಳು ಬೇಕು. ಇದನ್ನು ಪಾಕಿಸ್ತಾನ ಜಾಗತಿಕವಾಗಿ ಬೆತ್ತಲಾಗಿ ಹೋಗ್ಬಿಟ್ಟಿದೆ. ಆ ಬೆತ್ತಲನ್ನು ಮರೆಮಾಚಿಕೊಳ್ಳುವ ಪ್ರಯತ್ನಕ್ಕಾಗಿ ಭಾರತದ ವಿರುದ್ಧ ಇಂಥದ್ದೊಂದು ಪ್ರಯತ್ನಗಳನ್ನು, ಇಂಥದ್ದೊಂದು ಹೇಳಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇದೆ. ಇದರ ಜೊತೆಗೆ ಕಾಶ್ಮೀರ ಇಲ್ಲದೆ ಪಾಕ್ ಅಪೂರ್ಣವಂತೆ. ಅವರು ಹೇಳ್ತಾ ಇರೋದು ಕಾಶ್ಮೀರ ಇಲ್ಲದೆ ಪಾಕ್ ಅಪೂರ್ಣವಂತೆ. ಇದು ನಾಚಿಕೆಗೇಡಿನ ಹೇಳಿಕೆ. ಇದು ಪಾಕಿಸ್ತಾನದ ನಾಚಿಕೆಗೇಡಿನ ಹೇಳಿಕೆ. ಇದು ಭಾರತ ಹೇಳ್ತಾ ಇದೆ ಏನು ಅಂತ ಹೇಳಿದರೆ, ಜಮ್ಮು ಕಾಶ್ಮೀರ ಭಾರತದ್ದು. ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ಜಮ್ಮು ಕಾಶ್ಮೀರದ ಬಗ್ಗೆ ನಾವು ಮಾತುಕತೆಯನ್ನು ನಡೆಸೋಲ್ಲ. ನಮ್ಮ ಮಾತುಕತೆ ಏನಿದ್ರೂ ಕೂಡ ಪಾಕಿಸ್ತಾನದ ವಶದಲ್ಲಿರುವಂಥ POK ನಮ್ಮ ಬಳಿ ಬರಬೇಕು, ಅದು ಮಾತ್ರ ನಮ್ಮ ಗುರಿ ಅಂತ ಭಾರತ ಹೇಳ್ತಾ ಇರೋದು. ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ನಮ್ಮದಾಗಬೇಕು, ಆ ವಿಚಾರದಲ್ಲಿ ಮಾತ್ರ ನಾವು ಹೆಜ್ಜೆ ಇಡ್ತೀವಿ. ಯಾವುದೋ ಜಮ್ಮು ಕಾಶ್ಮೀರ ಅವರ ಅಸ್ತಿತ್ವವಂತೆ ಅಥವಾ ಅದು ಅಪೂರ್ಣವಂತೆ. ಯಾವ ಹೇಳಿಕೆ ಇದು? ಸಾಮಾಜಿಕ ಸ್ಥಿತಿಗತಿಯನ್ನು ಬೆದರಿಸಿ POK ಚಿತ್ರಣವನ್ನು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅವರು. ನಮ್ಮ ರಾಜಕೀಯ ಮತ್ತು ನೈತಿಕ ಬೆಂಬಲ ಕಾಶ್ಮೀರದ ಜನರಿಗೆ ಇದ್ದೇ ಇರುತ್ತೆ ಅಂತ. ಮೊದಲು ನಿಮ್ಮ POKಯಲ್ಲಿರುವಂಥ ಆ ಜನರನ್ನು ಕಾಪಾಡಿ. ಅಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆಗಳನ್ನು, ಅಲ್ಲಿ ಆಗ್ತಾ ಇರುವಂಥ ನಿರುದ್ಯೋಗದ ಸಮಸ್ಯೆ, ಅಲ್ಲಿ ಅವರಿಗೆ ಆಗ್ತಾ ಇರುವಂಥ ನೀರಿನ ಸಮಸ್ಯೆ, ವಿದ್ಯುತ್ ಕೊಡೋದಕ್ಕೆ ಮಾನ ಮರ್ಯಾದೆ ಇಲ್ಲದಂತಹ ದೇಶ ಪಾಕಿಸ್ತಾನ. POKಯಲ್ಲಿ ವಿದ್ಯುತ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರಿಗೆ ಕುಡಿಯೋದಕ್ಕೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪ್ರತಿಭಟನೆಗಳಾಗ್ತಾ ಇದೆ. ಆ ಪ್ರತಿಭಟನೆ ಮಾಡುವವರ ಮೇಲೆ ಗುಂಡು ಹಾರಿಸುವ ಪ್ರಯತ್ನಗಳು. ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು POK ಜನ. ಯಾವ ಕಾರಣಕ್ಕಾಗಿ ಹೇಳಿದ್ರು? ಪಾಕಿಸ್ತಾನ ಆಡಳಿತ ಅಷ್ಟು ಸುಸಜ್ಜಿತವಾಗಿ ಇದ್ದುಬಿಟ್ಟಿದೆಯಾ? ಎಲ್ಲವೂ ಕೂಡ ಸಮೃದ್ಧಿಯಿಂದ ಕೂಡಿಬಿಟ್ಟಿದೆ? ಇಲ್ಲ. POK ಜನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಾವು ಕೂಡ ಭಾರತಕ್ಕೆ ಸೇರಬೇಕು ಅನ್ನುವಂಥ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಅಲ್ಲಿಯ ಆಗ್ತಾ ಇರುವಂಥ ಹಿಂಸೆಗಳು, ಅಲ್ಲಿ ಆಗ್ತಾ ಇರುವಂಥ ದಬ್ಬಾಳಿಕೆ, ಅಲ್ಲಿ ಆ POKಯನ್ನು ಅಭಿವೃದ್ಧಿ ಹೀನವಾಗಿ ಮಾಡಿಬಿಟ್ಟಿರುವಂಥ ಇದೇ ಪಾಕಿಸ್ತಾನ. ಹೀಗಾಗಿ ಭಾರತ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನ, ಅಖಂಡ ಭಾರತ ಕಲ್ಪನೆ ಅದರ ಭಾಗವಾಗಿ, ಅದಕ್ಕಾಗಿ ನಾವು ಪ್ರಯತ್ನ ಪಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಇಂಥದ್ದೊಂದು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಯಾವ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ನ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸ್ತೀವಿ, ಶಾಂತಿ ದೂತ ಅಂತೆಲ್ಲ ಹೋಗ್ತಾ ಇತ್ತಲ್ಲ, ಇವತ್ತು ಸ್ವತಃ ಅಮೆರಿಕಾವೇ ಪಾಕಿಸ್ತಾನವನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ಈ ಹಿಂದೆಯೂ ನಂಬಿರಲಿಲ್ಲ, ಇವತ್ತು ಕೂಡ ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಪಾಕಿಸ್ತಾನ ಮದುವೆಗೆ ಯೋಗ್ಯವಲ್ಲದ ಹೆಣ್ಣವಳು, ಮದುವೆಗೆ ಯೋಗ್ಯ ಅಲ್ಲ, ಬಳಸಿ ಬಿಸಾಡುವಂತಹ ಒಂದು ವಸ್ತು ಅಂತ. ಬಳಸಿ ಬಿಸಾಡುವಂತಹ ಒಂದು ವಸ್ತು, ಮದುವೆ ಮಾಡಿಕೊಂಡ್ರೆ ಜೀವನವೇ ಹಾಳಾಗ್ಬಿಡುತ್ತೆ, ನಂಬಿಕೆಗೆ ಅರ್ಹವಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಅಸೀಂ ಮುನೀರ್ ಒಬ್ಬ ತಲೆ ಹಿಡುಕ. ಪಾಕ್ ಇಂದಿಗೂ ಕೂಡ ಉಗ್ರರ ನೆಲಬೀಡಾಗಿದೆ, ನಂಬಲು ಅರ್ಹವಾದಂತಹ ದೇಶ ಅಲ್ಲ ಅಂತ ಮೈಕಲ್ ರುಬಿನ್ ಕೊಟ್ಟಿರುವಂತಹ ಹೇಳಿಕೆ ಇದು.
ಮೈಕಲ್ ರುಬಿನ್ ಭಾರಿ ಕ್ಲಾರಿಟಿಯಾಗಿ ವಿಸ್ತಾರವಾಗಿ ಅವರೆಲ್ಲ ಹೇಳಿದ್ದಾರೆ. ಅವರು ಹೇಳ್ತಾರೆ, ಮೈಕಲ್ ರುಬಿನ್ ಭಯೋತ್ಪಾದನೆಯ ಕಾರ್ಖಾನೆಯದು. ಜಗತ್ತಿನ ಯಾವುದಾದ್ರೂ ಭಾಗದಲ್ಲಿ ಭಯೋತ್ಪಾದನೆ ಕೃತ್ಯಗಳು ನಡೆದರೆ ಅದರ ಬೇರುಗಳು ಪಾಕಿಸ್ತಾನದಲ್ಲಿ ಇರುತ್ತೆ ಅಂತ ಮೈಕಲ್ ರುಬಿನ್ ಹೇಳಿರೋದು. ಒಂದು ಬಳಸಿ ಬಿಸಾಡುವಂತಹ ದೇಶ ಪಾಕ್ ಅನ್ನುವಂತಹ ದೇಶ ಇದೆಯಲ್ಲ, ತನ್ನ ಸ್ವಾರ್ಥಕ್ಕಾಗಿ ಯಾರ ಕಾಲಾದರೂ ಕೂಡ ಹಿಡಿಯುವಂತಹ ದೇಶ ಇದು. ಹೀಗಾಗಿ ಇತರ ದೇಶಗಳನ್ನು ಬಳಸಿಕೊಂಡಿದೆ. ಅಂತಿಮವಾಗಿ ಆ ದೇಶಗಳಿಗೆ ಅದು ಅಪಾಯಕಾರಿಯಾಗಿದೆ. ಅದು ಚೀನಾಕ್ಕಾಗಿರ್ಬೋದು ಮತ್ತು ಅಮೆರಿಕಕ್ಕೂ ಕೂಡ ಆಗಿರ್ಬೋದು. ಇದರ ಜೊತೆಗೆ ಅವರು ಹೇಳ್ತಾರೆ, ಇದೊಂದು ಬ್ಲಾಕ್ ಮೇಲ್ ತಂತ್ರವನ್ನು ಅನುಸರುವಂತಹ ದೇಶ ಇದು. ಯಾವುದ್ರ ಮುಖಾಂತರ? ಅಣ್ವಸ್ತ್ರದ ಮುಖಾಂತರ, ಭಯೋತ್ಪಾದಕರ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಾರೆ ಅವರು ಬೇರೆ ಬೇರೆ ದೇಶಗಳಿಗೆ. ಒಂದು ವೇಳೆ ನಮಗೆ ಹಣದ ಸಹಾಯ ಮಾಡದೆ ಹೋದ್ರೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ದಾಳಿ ಮಾಡಿಬಿಡ್ತೀವಿ. ಒಂದು ವೇಳೆ ನಮಗೆ ಆರ್ಥಿಕವಾಗಿ ನೀವು ಸಹಾಯ ಮಾಡದೆ ಹೋದ್ರೆ, ಸಾಲ ಕೊಡದೆ ಹೋದ್ರೆ ನಮ್ಮ ಬಳಿ ಭಯೋತ್ಪಾದಕರಿದ್ದಾರೆ, ಅವ್ರ ಮುಖಾಂತರ ಸೇಡು ತೀರಿಸ್ಕೊಳ್ತೀವಿ. ಇಂತಹ ಬೆದರಿಕೆಗಳನ್ನು ಅವ್ರು ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕಕ್ಕೆ ಇದೇ ಅಮೆರಿಕಕ್ಕೆ 9/11 ಘಟನೆ ಆದಂತಹ ಸಮಯದಲ್ಲಿ ನಾವು ನಿಮ್ಮ ಸಪೋರ್ಟಿಗೆ ಇರ್ತೀವಿ, ತಾಲಿಬಾನ್ ವಿರುದ್ಧ ಹೋರಾಟ ಮಾಡ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅಮೆರಿಕಾದಿಂದ ಅನೇಕ ಸಹಾಯಸ್ತವನ್ನು ಪಡೆದುಕೊಳ್ತು ಪಾಕಿಸ್ತಾನ. ಕೊನೆಗೆ ಏನು ಮಾಡಿಬಿಡ್ತು, ಅದೇ ತಾಲಿಬಾನ್ ಅವರಿಗೆ ತಮ್ಮದೇ ದೇಶದಲ್ಲಿ ಸಪೋರ್ಟ್ ಮಾಡಿ, ತಾಂತ್ರಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡಿ, ತರಬೇತಿ ಕೊಡೋ ಪ್ರಯತ್ನವನ್ನು ಮಾಡಿತು. ಅವತ್ತೇ ಅಮೆರಿಕಕ್ಕೆ ಗೊತ್ತಾಗಿತ್ತು ಪಾಕಿಸ್ತಾನದ ನರಿ ಬುದ್ಧಿ ಏನಾಗಿತ್ತು ಅಂತ. ಹೀಗೆ ಮೋಸ ಮಾಡಿದಂತಹ ದೇಶ ಇದು. ಅದರ ಭಾಗವಾಗಿ ಮೈಕಲ್ ರುಬಿನ್ ಇಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಆತ್ಮಹತ್ಯಾ ಬಾಂಬ್ ದಾಳಿಯಾಗಿದೆ, 14 ಸಾವಾಗಿರೋದು. ಈ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಅಪರಿಚಿತ ವ್ಯಕ್ತಿಯ ದಾಳಿ, ಮೋಸ್ಟ್ ವಾಂಟೆಡ್ ಉಗ್ರ ಇನ್ನಿಲ್ಲ ಅನ್ನುವಂಥ ಸುದ್ದಿಗಳನ್ನು ನೋಡ್ತಾ ಇದ್ದೀರಿ. ಅದರ ಮುಂದುವರೆದ ಭಾಗವಾಗಿ ಪಾಕ್ನ ಬನ್ನು ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳ ಚೆಕ್ ಪೋಸ್ಟ್ ಮೇಲೆ ಆತ್ಮಹತ್ಯಾ ಬಾಂಬ್ ದಾಳಿಯಾಗಿದೆ. ಈ ಕಟ್ಟಡ ಸಂಪೂರ್ಣ ನೆಲಸಮ ಆಗಿದೆ. 14 ಮೃತಪಟ್ಟಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಾಚರಣೆ ಆಗಿದೆ. ಇತ್ತಿಹಾದ್ ಉಲ್ ಮುಜಾಹಿದ್ದೀನ್ ಪಾಕಿಸ್ತಾನ್ ಎನ್ನುವಂಥ ಒಂದು ಉಗ್ರ ಸಂಘಟನೆ ಇದು. ಪಾಕಿಸ್ತಾನಿ ತಾಲಿಬಾನ್ ಸಂಘಟನೆಯಿಂದ ಬೇರ್ಪಟ್ಟಂತಹ ಒಂದು ಉಗ್ರ ಸಂಘಟನೆ ಇದು. ಈ ಉಗ್ರ ಸಂಘಟನೆ ಇದೀಗ ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಮೇ 9ನೇ ತಾರೀಕಿಗೆ ಆಗಿದೆ ಅಂತ ಹೇಳ್ತಾರೆ. ಇದು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬನ್ನಾ ಜಿಲ್ಲೆಯ ಫತೇಹ್ಕೇಲ್ ಎನ್ನುವಂಥ ಒಂದು ಪ್ರದೇಶ ಇದು. 1200ರಿಂದ 1500 kg ಸ್ಫೋಟಕ ತುಂಬಿದ್ದಂತಹ ವಾಹನ ಇದು. ನೋಡಿ, ಬೇರೆ ಬೇರೆ ದೇಶಗಳ ಬಗ್ಗೆ ಮಾತನಾಡುವಂಥ ಪಾಕಿಸ್ತಾನ ಅವರದ್ದೇ ನೆಲದಲ್ಲಿ 1200ರಿಂದ 1500 kg ಸ್ಫೋಟಕ ತುಂಬಿದ್ದಂಥ ವಾಹನವನ್ನು ಈ ಆತ್ಮಹತ್ಯಾ ಬಾಂಬರ್ ಈ ಆತ್ಮಹತ್ಯಾ ಬಾಂಬರ್ ಚೆಕ್ ಪೋಸ್ಟ್ಗೆ ಸ್ಫೋಟಿಸ್ತಾನೆ. ಅದಾದ ನಂತರ ಭದ್ರತಾ ಸಿಬ್ಬಂದಿಯ ಮೇಲೆ ಏಕಾಏಕಿಯಾಗಿ ಗುಂಡಿನ ದಾಳಿಗಳಾಗುತ್ತೆ. ಅಲ್ಲಿ 14 ಜನ ಮೃತಪಟ್ಟಿದ್ದಾರೆ. ಇವರೆಲ್ಲ ಇತ್ತಿಹಾದ್ ಉಲ್ ಮುಜಾಹಿದ್ದೀನ್ ಪಾಕಿಸ್ತಾನ್ ಎನ್ನುವಂಥ ಒಂದು ಭಯೋತ್ಪಾದಕ ಸಂಘಟನೆ ನಾವು ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಾವು ಮಾಡಿದ್ದೀವಿ, ಹೆಂಗೆ ಅದು ಸಾಧ್ಯ? ಮತ್ತೆ ಪಾಕಿಸ್ತಾನ ಸರ್ಕಾರ ಹೇಳುತ್ತೆ, ಮುನೀರ್ ಹೇಳ್ತಾನೆ, ಶಹಬಾಜ್ ಶರೀಫ್ ಹೇಳ್ತಾರೆ ಏನಂತ, ನಾವು ಶಾಂತಿಯ ದೂತವಾಗಿ ಕೆಲಸ ಮಾಡ್ತೀವಿ, ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ. ಮೊದಲು ನಿಮ್ಮ ದೇಶದ ಜನರಿಗೆ 3 ಹೊತ್ತು ಸರಿಯಾಗಿ ಊಟ ಕೊಡಿ, ನಿಮ್ಮ ದೇಶದ ಜನರಿಗೆ ಬಟ್ಟೆ ಕೊಡಿ. ಮೊದಲು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಸಾಲವನ್ನು ತೆಗೆದುಕೊಂಡು ಬರ್ತೀರಲ್ಲ, ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದಕ್ಕಾಗಿ ವಿನಿಯೋಗ ಮಾಡಿ. ಅಂದಾಗ ಜಗತ್ತು ನಿಮ್ಮ ಮೇಲೆ ಒಂದು ನಂಬಿಕೆ ಬರೋದಕ್ಕೆ ಸಾಧ್ಯ. ಅಲ್ಲಿಯ ತನಕ ಪಾಕಿಸ್ತಾನದ ನರಿಯ ಬುದ್ಧಿ ಬಗ್ಗೆ ಅನೇಕ ಪ್ರಶ್ನೆಗಳಂತೂ ಇದ್ದೇ ಇದೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.